ಯಾರೂ ಇಲ್ಲದೆ ಅನಾಥ ಆಗಿ ಹೋದ್ರಲ್ಲಿ ಪ್ರೀತಿ ಅನುಕಂಪ ಮನಸ್ಸಿಗೆ ನೆಮ್ಮದಿ ಮತ್ತು ಸುರಕ್ಷಿತ ಜೀವನ ಸಾಗುತ್ತದೆ. ಆದರೆ ಎಲ್ಲರೂ ಇದ್ದು ಅನಾಥರಾಗಿ ಬದುಕುವುದರಲ್ಲಿ ಅನುಕಂಪವೂ ಇಲ್ಲ, ನೆಮ್ಮದಿಯೂ ಇಲ್ಲ ಮತ್ತು ಸುರಕ್ಷಿತವಾದ ಜೀವನ ಸಾಗುವುದಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯಮ್ಮ. ವಚನ ಗಾಯನ. ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ ನಿಧಾನದಂತೆ, ಮುಗಿಲ ಮೊರೆಯಲಡಗಿನ ಮಿಂಚಿನಂತೆ, ಮುಗಿಲ ಮರೆಯಲಡಗಿದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಬಯಲ ಮರೆಯಲಡಗಿದ ಮರಿಚಿಯಂತೆ, ಮರಿಚಿಯಂತೆ, ಶಬ್ದದ ಮರೆಯ ನಿಶಬ್ದದಂತೆ, ಶಬ್ದದ ಮರೆಯ ನಿಶಬ್ದದಂತೆ, ಕಂಗಳ ಮರೆಯಲಡಗಿನ ಬೆಳಗಿನಂತೆ, ಕಂಗಳ ಮರೆಯಲಡಗಿನ ಬೆಳಗಿನಂತೆ, ಗುಹೇಶ್ವರ ನಿಮ್ಮ ನಿಲುವು, ಗುಹೇಶ್ವರ ನಿಮ್ಮ ನಿಲುವು, ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ ನಿಧಾನದಂತೆ, ಮುಗಿಲ ಮರೆಯಲಡಗಿನ ಮಿಂಚಿನಂತೆ, ಮುಗಿಲ ಮರೆಯಲಡಗಿನ ಮಿಂಚಿನಂತೆ, ಮುಗಿಲ ಮರೆಯ ನಡಗಿದ ಮಿಂಚಿನಂತೆ, ಬಯಲ ಮರೆಯ ನಡಗಿದ ಮರಿಚಿಯಂತೆ, ಬಯಲ ಮರೆಯಲಡಗಿದ ಮರಿಚಿಯಂತೆ, ಶಬ್ದದ ಮರೆಯ ನಿಶಬ್ದದಂತೆ, ಶಬ್ದದ ಮರೆಯ ನಿಶಬ್ದದಂತೆ, ಕಂಗಳ ಮರೆಯಲಡಗಿದ ಬೆಳಗಿನಂತೆ, ಕಂಗಳ ಮರೆಯಲಡಗಿದ ಬೆಳಗಿನಂತೆ, ಗುಹೇಶ್ವರ ನಿಮ್ಮ ನಿಲುವು, ಗುಹೇಶ್ವರ ನಿಮ್ಮ ನಿಲುವು, ನೆಲದ ಮರೆಯ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ ನಿಧಾನದಂತೆ. ಅಲ್ಲಂ ಪ್ರಭುದೇವರ ಒಂದು ವಚನ. ವಚನದ ಸಂಕ್ಷಿಪ್ತ ಭಾವ. ಭೂಮಿಯ ಹಿಂದೆ ಅಡಗಿ ಉಳಿದ ನಿಧಿಯಂತೆ, ಮೋಡಗಳ ಹಿಂದೆ ಅಡಗಿ ಉಳಿದ ಮಿಂಚಿನಂತೆ, ಹೊಲದ ಹಿಂದೆ ಅಡಗಿ ಉಳಿದ ಮರೀಚಿಕೆಯಂತೆ, ನಕ್ಷತ್ರಗಳ ಹಿಂದೆ ಅಡಗಿ ಉಳಿದ ಬೆಳಕಿನಂತೆ, ಗುಹೇಶ್ವರ ನಿನ್ನ ಸ್ಥಿತಿ. ಈ ವಚನದ ಭಾವಾರ್ಥವನ್ನು ಹೇಳಿ ಇವತ್ತಿನ ಈ ವಚನಗಳನ್ನು ಗುರುಚರನಾಗಿ ಅರ್ಪಿಸಿ ಎಲ್ಲರಿಗೆ ವಂದನೆಯನ್ನು ಹೇಳ್ತಾರೆ. ಸಾಂಬ ಜೈನವ ಪಾರ್ವತೀಪತಿ ಶಿವ ಹರ ಹರ ಮಹಾದೇವಿ. ಪಿತಾ
पीताम्बर महाराज की जय, साधु निश्चलदास महाराज की जय, शरणबसव अप्पाजी महाराज की जय, सकल साधु संत महाराज की जय, जय मंगलम जय नम पार्वती शिव हर हर महादेव. ಇದುವರೆಗೆ ಸುಂದರವಾಗಿ ವಚನಗಾಯನ ತಿಳಿಸಿಕೊಟ್ಟ ಶುದ್ಧಕರವಾದ ಸದ್ಗುರು ಶ್ರೀ ಮಲ್ಲಪ್ಪ ಹೊಲ್ಲೂರು ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವೇದಘೋಷಣೆಯ ಶುದ್ಧ ಬ್ರಹ್ಮಸ್ಥ ಸದ್ಗುರು ಶ್ರೀ ಪ್ರಕಾಶ್ ಕಂದಿ ಗುರುಗಳು ನಡೆಸಿಕೊಡ್ಬೇಕಾಗುತ್ತೆ.
ज्ञानाभिरूपेण या शम्भुर्विश्वभाविनी वन्दे तां परमानन्द प्रबोधलहरी अमृतार्थप्रपन्नानां यातु विद्याप्रदायिनी अहर्निशमहं वन्दे तामीशानमनोरमाम् इति शिवस्तुतिः शक्तिस्तुतिपरितमा ॐ शान्ति शान्ति शान्तिः। श्री सद्गुरु साधु निश्चल दास जी महाराज की जय। श्री पंडित पीताम्बर जी महाराज की जय। श्री सद्गुरु शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಶುದ್ಧ ಸದ್ಗುರು ಪ್ರಕಾಶ ಕಂಬಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶ್ರೀ ವಿಚಾರ ಸಾಗರದ ವಸ್ತು ನಿರ್ದೇಶನ ರೂಪಮಂಗಲವನ್ನು ಒಟ್ಟಿಗೆ ಮತ್ತು ಗುರುಗಳು ನಡೆಸಿಕೊಡ್ಬೇಕು. साक्षात परब्रह्म तस्मै ಶ್ರೀ ಗುರುವೇ ನಮಃ. ಪ್ರಾರ್ಥನೆ ಜಗದಾದಿ ಜಗದ್ಗುರುಗಳನ್ನು, ನನ್ನ ಸಂತ ಮಹಂತರನ್ನು, ಎಲ್ಲ ದಾರ್ಶನಿಕರನ್ನು ಶ್ರೀಮಂತರಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಶುದ್ಧ ಬ್ರಹ್ಮಲೀನ ಸದ್ಗುರು ಪಂಡಿತ್ ಪೀತಾಂಬರಜಿ ಮಹಾರಾಜರಲ್ಲಿ, ಬ್ರಹ್ಮಲೀನ ಸದ್ಗುರು ಸಾಧು ನಿಶ್ಚಲದಾಸ ಮಹಾರಾಜರಲ್ಲಿ, ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಮತ್ತು ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶರಣಬಸವ ಸ್ವಾಮೀಜಿಗಳ ಅಡಿದಾವರಗಳಲ್ಲಿ ಅನಂತಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಪಾಠದಲ್ಲಿ ಉಪಸ್ಥಿತರಿರುವ ಸಮಸ್ತ ಶುದ್ಧ ಬ್ರಹ್ಮದ ಶ್ರೀಪಾದಕ್ಕೆ ಶರಣೆಂದು ಈಗ ಅಲ್ಮಾ ಪ್ರಭುದೇವರ ಒಂದು ವಚನ. ಮನದ ಕತ್ತಲೆಯೊಳಗಣ ಜ್ಯೋತಿಯ ಮನೆಯ ಮನೆಯ ಮೇಲೆ ಘನವನರಿರನೆಂಬುವ ಅನುಮಾನಕ್ಕೆ ದೂರ ತಮ ಸಮಗರಿರನೆಂಬವರಿಗೆ ಕನಸಿನ ಲಿಂಗ ಗುಹೇಶ್ವರ. ಮನದ ಕತ್ತಲೆಯೊಳಗಣ ಜ್ಯೋತಿಯ ಕೊನೆಯ ಮನೆಯ ಮೇಲೆ ಘನವನರಿರನೆಂಬುವರ ಅನುಮಾನಕ್ಕೆ ದೂರ ಅರಿರನೆಂಬವರಿಗೆ ಕನಸಿನ ಲಿಂಗ ಗುಹೇಶ್ವರ. ಇದರ ಭಾವಾರ್ಥ ಅಂತಃಕರಣಗಳಾದ ಚಿತ್ತ, ಬುದ್ಧಿ, ಮನ, ಅಹಂಗಳಲ್ಲಿ ವಿಶೇಷವಾಗಿ ಭೌತಿಕ ಮನದಲ್ಲಿ ಅಂದರೆ ಬುದ್ಧಿ ಮನದಲ್ಲಿ ಬಂದಿಯಾದ ಜ್ಯೋತಿಯರು, ಅಂತರ್ಜ್ಯೋತಿಯರು ಸೂಕ್ಷ್ಮ ಶರೀರದಲ್ಲಿ ನಿಂತುಕೊಂಡಿದೆ. ಪ್ರಾಕೃತವಾದ ಭೌತಿಕ ಮನದಲ್ಲಿ ನಿಂತು ಬೆಳಗುತ್ತಿರುವ ಜ್ಯೋತಿಯರು ಸೂಕ್ಷ್ಮ ಶರೀರ ಸಂಬಂಧಕಾರವಾಗಿದೆ. ಈ ಸೂಕ್ಷ್ಮ ಶರೀರವೇ ಬುದ್ಧಿ, ಮನ. ಈ ಮನ ಕತ್ತಲೆಯ ಸ್ವರೂಪವಾಗಿದೆ. ಅಂದರೆ ಅಲ್ಪ, ಕಿಂಚಿತ್ ಕಳ್ಕೊಳ್ಳದ್ದು ಎಂದರ್ಥ. ಇಂತಹ ಮನದಲ್ಲಿ ಕಾಣಿಸಿಕೊಂಡಿದ್ದೇ ಅಂತರ್ಜ್ಯೋತಿ. ಅದೇ ಜ್ಯೋತಿ ಇನ್ನು ಕತ್ತಲೆ ಆವರಣದಲ್ಲಿ ಬೆಳಗುತ್ತದೆ. ಕತ್ತಲೆಯಿಂದ ಸಂಪೂರ್ಣ ಮುಕ್ತವಾಗಿಲ್ಲ, ಅಂತರ್ಮುಖದಲ್ಲಿದೆ. ಅಂದರೆ ಹೊರ ಜಗತ್ತಿನ ರೂಪಾದಿಗಳನ್ನು ಸ್ವೀಕರಿಸುತ್ತದೆ. ಮತ್ತೆ ಹಾಗೆ ಒಳಗಿನ ಜಗತ್ತಿನ ಅಂದರೆ ಬೆಳಕಿನ ದರ್ಶನ
ಮನಸ್ಸಿನ ಆನಂದಗಳನ್ನು ಹೊಂದುತ್ತದೆ. ಜ್ಞಾನೇಂದ್ರಿಯ ಮೂಲಕವೇ ರೂಪ ಜಗತ್ತಿನ ಸುಖವನ್ನು ಮುಖ್ಯವಾಗಿ ದೃಷ್ಟಿಯ ಮೂಲಕ ಹೊಂದುತ್ತದೆ. ಮತ್ತೆ ದೃಷ್ಟಿ ಒಳಗೆ ಹೊರಡಿಸಿ ಒಳಗಿನ ಜ್ಞಾನ ಆತ್ಮಸುಖವನ್ನು ಹೊಂದುತ್ತದೆ. ಹೀಗೆ ಭೌತಿಕ ಮನಕ್ಕೆ ಹತ್ತಿರವಾಗಿರುವ ಪರಮನ ಪ್ರಕಾಶ ಕಿರಣಗಳು ಒಳಗಿಂದ ಹೊರಬರುತ್ತಿರುವವು. ಮಿಂಚುಗಳು ಯಾವತ್ತಿಗೂ ಬರದೆ ಆಗೊಮ್ಮೆ ಹೀಗೊಮ್ಮೆ ಬರುತ್ತವೆ. ದೃಷ್ಟಿ ಹೊರಳಿದಾಗ ಮಾತ್ರ ಇದು ಸಂಭವಿಸುತ್ತದೆ. ಭೌತಿಕ ಮನವು ಪ್ರಾಕೃತವಾದುದರಿಂದ ಈ ವಿಶೇಷ ಬೆಳಕನ್ನು ಬೆಳಕಾಗಿಸುತ್ತದೆ. ಇದು ಭೌತಿಕ ಜ್ಯೋತಿ. ಇದರ ದೃಷ್ಟಿಯು ಅತ್ತ ಇತ್ತ ತಿರುಗುತ್ತದೆ, ಅಂತರ್ಮುಖದಲ್ಲಿ ತಿರುಗಿಸುತ್ತದೆ. ಮನ ಬುದ್ಧಿ ಜ್ಞಾನೇಂದ್ರಿಯಗಳ ಮೂಲಕ ಅದು ಒಳಗೆ ನಿಂತೇ ಹೊರಗಿನದನ್ನು ಅನುಭವಿಸುತ್ತದೆ ಮತ್ತು ಅದರ ದೃಷ್ಟಿ ಒಳಗೆ ತಿರುಗುತ್ತದೆ. ಹೀಗೆ ಒಳಗಿನ ಆಧ್ಯಾತ್ಮದ ಅನುಭೂತಿಯನ್ನು ಹೊಂದುತ್ತದೆ. ಒಳಗಿದ್ದ ಎರಡೂ ಅನುಭವಗಳನ್ನು ಪಡೆದುಕೊಳ್ಳುತ್ತದೆ. ಇದೇ ಇದರ ವಿಶಿಷ್ಟ ಧರ್ಮ. ಇದಕ್ಕೆ ಜನ ಅಂದರೆ ದೊಡ್ಡದಾದ ದೇವರ ಅನುಭೂತಿಯಾಗದು. ಕಾರಣ ಹೊರಗೆ ಹೊರಳುವುದನ್ನು ಬಿಟ್ಟಿಲ್ಲ. ಇಂದ್ರಿಯಾತ್ಮ ಜಗದತ್ತಲು ಇದರ ದೃಷ್ಟಿ ತಿರುಗುತ್ತದೆ. ಹೀಗೆ ಕನಸಿನಂತೆ ಮಾತ್ರ ಇದು ಶ್ರೇಷ್ಠವಾದ ಆತ್ಮದ ಅನುಭೂತಿಯನ್ನು ಹೊಂದುತ್ತದೆ. ಅಂದರೆ ಕನಸು ಎದ್ದ ಮೇಲೆ ಇರುವುದಿಲ್ಲ. ಹಾಗೆಯೇ ಯಾವಾಗಲೂ ಆ ಶ್ರೇಷ್ಠ ಅನುಭೂತಿ ಈ ಭೌತಿಕ ಜ್ಯೋತಿಯಲ್ಲಿ ಉಂಟಾಗುವುದಿಲ್ಲ. ಈ ಶ್ರೇಷ್ಠವಾದ ಪರಮವಾದ ಆತ್ಮದ ಬೆಳಕಿನ ಕಿರಣಗಳು ಉಂಟಾಗುವು. ಈ ಭೌತಿಕ ಜ್ಯೋತಿಯ ಒಳಗಿಂದ ಹಾಲು ಬರುತ್ತದೆ. ಆದರೆ ಈ ಭೌತಿಕ ಮನವು ಕನಕಾಗಿಸುತ್ತದೆ. ಕೆಳಗಿರುವ ಭೌತಿಕ ಪ್ರಾಣಿಕ ಮನಗಳು ಈ ಭೌತಿಕ ಜ್ಯೋತಿಯ ವಿಶೇಷ ಅನುಭೂತಿಯನ್ನು ತಿರಸ್ಕರಿಸುತ್ತವೆ. ಉತ್ತಮ ಸ್ಥಿತಿ ಕೊನೆಯ ಮನೆಯ ಮೇಲೆ ಅಂದ್ರೆ ಭೌತಿಕ ಮನಸ್ಸಿನ ಕತ್ತಲೆಯೊಳಗಿನಿಂದ ಜ್ಯೋತಿಯ ಉತ್ತಮ ಸ್ಥಿತಿಯನ್ನು ಹೊಂದಿದಾಗಲೂ ಅದಕ್ಕೆ ಘನಲಿಂಗದ ಅನುಭೂತಿಯಾಗದು. ಕಾರಣ ಮತ್ತೆ ಕನಿಷ್ಠವಾದ ಲೋಕದ ಕಡೆಗೆ ತನ್ನ ದೃಷ್ಟಿಯನ್ನು ಹೊರಡಿಸುತ್ತದೆ. ಹೀಗಾಗಿ ದೃಷ್ಟಿಯನ್ನು ಎರಡು ಕಡೆಗೆ ಅತ್ತ ತಿರುಗಿಸುವ ಕಾರಣ ಇದಕ್ಕೆ ಘನದ ದರ್ಶನವಾಗದು. ಇನ್ನು ಇದರಲ್ಲಿ ಜಗದ ರೂಪಾದಿಗಳು ಅಸಕ್ತಿ ರಜೋಭಾವ ಇರುವುದು. ಅಂದ್ರ ತಮ್ಮ ಗರಿದ ನಂಬುವವರಿಗೆ ಕನಸಿನ ಲಿಂಗ ಗುಹೇಶ್ವರ. ಅಂದ್ರ ಇಲ್ಲಿ ಘನಲಿಂಗದ ಅರಿವು ಈ ಭೌತಿಕ ಜ್ಯೋತಿಗೆ ಆಗದು. ಈ ಅಂತರ್ಜ್ಯೋತಿ ಹಿಂದೆ ಹತ್ತಿರದಲ್ಲಿ ಪರಮ ಆತ್ಮ ಅಂದರೆ ಶ್ರೇಷ್ಠ ಆತ್ಮದ ಉಪಸ್ಥಿತಿ ಇರುವುದರಿಂದ ವಿಶೇಷವಾದ ಬೆಳಕು ಈ ಭೌತಿಕ ಜ್ಯೋತಿಯೊಳಗಿರುವ ಹಾದು ಬರುತ್ತದೆ. ಹೀಗೆ ಕನಸಿನಂತೆ ಎಂಥದೇ ಕನಸು ಎತ್ತರಗೊಂಡಾಗ ಇರುವುದಿಲ್ಲ. ಹಾಗೆ ಕನಸಿನಂತೆ ಕಾಣಿಸಲಾಗುತ್ತದೆ, ಮತ್ತೆ ಅದು ಮರೆಯಾಗುತ್ತದೆ. ಆ ಬೆಳಕಿನ ಮಿಂಚುಗಳು ನಿರಂತರವಾಗಿ ಸ್ಥಿರವಾಗಿರದೆ ಹಾದು ಹೋಗುತ್ತವೆ. ಅಷ್ಟೇ ಈ ಸಂದರ್ಭದಲ್ಲಿ ಮಾತ್ರ ಶ್ರೇಷ್ಠ ಆತ್ಮದ ಭಾವ ತುಂಬುತ್ತದೆ. ನಂತರ ಸ್ವಲ್ಪ ಹೊತ್ತಿನಲ್ಲಿ ಶ್ರೇಷ್ಠ ಬೆಳಕಿನ ಭಾವವೂ ಮರೆಯಾಗುತ್ತದೆ. ನಂತರ ಈ ಜ್ಯೋತಿಯು ಲೋಕದತ್ತ ತನ್ನ ದೃಷ್ಟಿಯು ತಿರುಗಿಸುತ್ತದೆ. ಲೋಕಾನುಭವದ ಸವಿಯನ್ನು ಸವಿಯಲು ಸಿದ್ಧವಾಗುತ್ತದೆ. ಕನಿಷ್ಠ ಅನುಭವದೊಂದಿಗೆ ಶ್ರೇಷ್ಠಾನುಭವವನ್ನು ಹೊಂದುವುದರಿಂದ ಇದು ಅಂತರ್ಜ್ಯೋತಿ. ಇದು ಕೇವಲ ಆತ್ಮವಾಗದೆ ಅಂತರಾತ್ಮವಾಗಿದೆ, ನಡುವೆ ನಿಂತಿದೆ ಎನ್ನುತ್ತಾರೆ ಪ್ರಭುದೇವರು ಎಂಬ ವಚನವನ್ನು ಸಮ್ಮೇಳನದ ಶ್ರೀ ಗುರುಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಶುದ್ಧ ಸದ್ಗುರುಗಳಾದ ಕೊಟ್ಟಾಯ ಅಬ್ಬಿಗರ ಮಠಗುರುಗಳು ಪ್ರಭುದೇವರ ವಚನವನ್ನು ನಮಗೆ ಹೇಳಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಅಂದಾಜು ತಾವು ಹೆಸರ ಯಾರು ಕೊಡ್ರಿ ನೋಡ್ರಿ. ಈಗ ದೋಹ ಹೇಳಕ ಕೊಟ್ಟಿದ್ದೆ. ನಾಸಿಗೆ ಮಾಡಿಕೊಳ್ಳಿ ವಸ್ತು ನಿರ್ದೇಶನ ರೂಪ ಮಂಗಲವನ್ನು ಹೇಳಂತ ಕೊಟ್ಟಿದ್ದೆ. ಈಶ್ವರ ದೇವರು ವಸ್ತು ನಿರ್ದೇಶನ ರೂಪ ಮಂಗಲವನ್ನು ಹೇಳಕ
ತತ್ಸವಿತುರ್ವರೆಣ್ಯಂ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯರು ಬ್ರಹ್ಮಲಿಂಗ ಸತ್ವಗಳಾದ ಶ್ರೀ ಶ್ರೀ ಪಂಡಿತ್ ಪೀತಾಂಬರಜಿ ಮಹಾರಾಜರನ್ನ ಹಾಗೂ ಶ್ರೀ ಶ್ರೀ ನಿಶ್ಚಲದಾಸ್ ಮಹಾರಾಜರನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಬ್ರಹ್ಮಜ್ಞಾನ ಪಾಠದ ಪೀಠಾಧ್ಯಕ್ಷರು ಆಗಿರುವಂತಹ ಲೋಕಪ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಅಪ್ಪಾಜಿ ಅವರ ಪಾದ ಕಮಲಗಳಿಗೆ ಅನಂತಾನಂತ ಕೋಟಿ ದೀರ್ಘ ದಂಡ ಭಕ್ತಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾರೆ. ಪಾಠದಲ್ಲಿ ಉಪಸ್ಥಿತರಿದ್ದು ಬ್ರಹ್ಮಜ್ಞಾನ ಪಾಠದಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವಂತೆ ಎಲ್ಲ ಲೋಕಪ್ರಿಯ ಬ್ರಹ್ಮನಿಷ್ಠ ಪಾದ ಕಮಲಗಳಿಗೂ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾರೆ. ಈ ವಿಚಾರ ಸಾಗರ ಗ್ರಂಥ ಶ್ರೀ ಸಾಧು ನಿಶ್ಚಲದಾಸರ ಕೃತಿ. ಇದರಲ್ಲಿ ಒಂದು ಸಾಮಾನ್ಯ ನಿರೂಪಣ ಅಥವಾ ನಿರ್ದೇಶ ರೂಪ ಮಂಗಲ ದೋಹ. जो युग नित्य प्रकाश विभु नाम रूप आधार मति न लखी मति लखी सोमय शुद्ध अपार अपार हरि विष्णु महेश विनिरविचतावन्नयम शक्ति धनेश गणेश जाग्रपाल सर्वस्य को यदारतं ज्ञानं ताको होतवु पातै ओमय विद्यापार ऐजी जानै बिन जगत मनहु देवरी न सैबु जग जग चिन्है सोहम आत्मे आप ओदचारी जागु प्रति बचत राम काम तो मेरो हयात्मा काकु करू प्रणाम काकु करू प्रणाम. ओम श्री पंडित पीतांबरजी महाराज की जय. श्री श्री साधु निश्चलदास जी महाराज की जय. श्री श्री शरणबसव अप्पाजी महाराज की जय. जय मंगलम जय नमो पार्वती शिव हर हर महादेव शिव शंभो महादेव. ಎಲ್ಲ ಇದುವರೆಗೆ ಉತ್ತರ ಮಂಗಲವನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಈಶ್ವರ ಪೂಜಡಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಅಪ್ಪಾಜಿ ತಾವು ಹೇಳ್ತೀರಿ ಇನ್ನು 6 ಗಂಟೆಗೆ ಹೋದ್ರೆ ಏನಂದ್ರಿ? ನಿಮ್ಗೆ 6 ಗಂಟೆಗೆ ಹೋದ್ರೆ ಈಗ ಪ್ರಾರಂಭ ಮಾಡ್ತೀರ ನೀವು. ವಾಕಿಂಗ್ ಹೋಗೋರಿದ್ರೆ ಅಲ್ಲಿ ಹೋಗ್ಬಿಟ್ಟು 6 ಎಷ್ಟಾಗಿದೆ ಈಗ? 5:30. 5:30. ನಮ್ದು ಹೇಳ್ಬಿಡ್ತೀನಿ, ಮುಂದೆ ನೀವು ಮಾಡ್ಕೊತೀನಿ. ಆಯ್ತು. ಮತ್ತೆ ಯಾರು ಹೇಳೋರಿದ್ರೇನು? ಅರ್ಜೆಂಟ್ ಯಾರು ಹೋಗೋರಿದ್ರ? ಯಾರು? ಈಗ ಶ್ರೀ ವಿಚಾರ ಸಾಗರದ 117ನೇ ದೋಹವನ್ನು 4ನೇ ತರಂಗದ 117ನೇ ದೋಹ ಹಾಗೂ ಅರ್ಥವನ್ನ ಪ್ರಕಾಶ್ ಸ್ವಾಮಿ ಗುರುಗಳು ನಾನು ಹೇಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ 4ನೆಯ ತರಂಗ 206ನೇ ವಿಷಯಾಂಕ. ಇದರಲ್ಲಿ 117ನೇ ದೋಹ. ಇಂದ್ರಿಯ के संबंध बिना अहम ब्रह्म यह ज्ञान कैसे वै प्रत्यक्ष प्रभु मोक्षो मोहो कहो बखान. ಅಂದ್ರೆ ಹೇ ಸಮರ್ಥನಾದ ಸದ್ಗುರುದೇವನೇ, ಇಂದ್ರಿಯಗಳ ಸಂಬಂಧವಿಲ್ಲದೆ ಅಹಂ ಬ್ರಹ್ಮ ಜ್ಞಾನವು ಈ ಪ್ರತ್ಯಕ್ಷ ಜ್ಞಾನವು ಇಂದ್ರಿಯಗಳ ಸಂಬಂಧವಿಲ್ಲ
ಗೊಂದಲವಿಲ್ಲದೆ ಆಗುತ್ತದೆ ಎಂಬುದನ್ನು ನನಗೆ ಸವಿಸ್ತಾರವಾಗಿ ತಿಳಿಸಿ ಹೇಳ್ರಿ ಅಂತ ಹೇಳಿ ನಮ್ಮೆಲ್ಲರ ಪ್ರತೀಕವಾದ ಉತ್ತಮ ಅಧಿಕಾರಿ ತತ್ವದೃಷ್ಟಿ ಗುರುಗಳಲ್ಲಿ ಸೇರಿದಂತೆ ನಾವು ನಮ್ಮ ಗುರುಗಳಲ್ಲಿ ಈ ಮೋಕ್ಷ ವಿಚಾರವನ್ನ ನಮಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಅವರನ್ನು ಕೇಳ್ಕೊಳ್ತೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವಸ್ತು ನಿರ್ದೇಶ ರೂಪ ಮಂಗಲ. ಈಗ ಕೊಟ್ರಯ್ಯ ಅಬ್ಬಿಗೇರ್ ಮಠ ಅವ್ರು ಮಾಡಿದ್ರಲ್ಲ, ಅದೇನದು ವಚನ ನಿರ್ವಚನ ಮಾಡಿದರೆ ಅದ್ರಾಗ ಏನಿತ್ತು? ಬ್ರಹ್ಮನ ವಿಚಾರವಾಗಿನೇ ಹೇಳಿದರು. ಮತ್ತದು ವಸ್ತು ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ನಮಗ ನಮ್ಮ ಒಂದು ಬ್ರಹ್ಮನ ನಮ್ಮ ಮತ್ತೆ ಅದು ವಸ್ತು ನಿರ್ದೇಶ ರೂಪ ಮಂಗಲ ಅಲ್ಲ ಅದು. ವಸ್ತು ನಿರ್ದೇಶ ರೂಪ ಮಂಗಲ ಅಂದ್ರೆ ಇದೇ ಹಾಡು ಇದೇ ಅಂತೇಳಿ ಅಂಟುಗಳಾರ್ದಂಗ ಸ್ವಲ್ಪ ಮ್ಯಾಲಕ್ಕೆ ಏರಿ ನೋಡ್ಬೇಕು. ಅಲ್ಲಿನ ವಸ್ತು ನಿರ್ದೇಶ ರೂಪ ಮಂಗಲನೇ ಮಾಡ್ಯಾರ. ಆಶೀರ್ವಾದ ರೂಪ ಮಂಗಲ, ನಮಸ್ಕಾರ ರೂಪ ಮಂಗಲ, ವಸ್ತು ನಿರ್ದೇಶ ರೂಪ. ಹಿಂಗ ನಾವು ಯಾವದಕ್ಕೂ ಅಂಟುಕೋಬಾರದು. ಸಾಧು ನಿಶ್ಚಲ್ದಾಸರ ವಸ್ತು ನಿರ್ದೇಶ ರೂಪ ಮಂಗಲದ ಬದಲಿ ಅಲ್ಲಮ ಪ್ರಭುದೇವರ ವಸ್ತು ನಿರ್ದೇಶ ರೂಪ ಮಂಗಲ ಮಾಡಿ ಅದನ್ನು ವಸ್ತು ನಿರ್ದೇಶ ರೂಪ. ಬ್ರಹ್ಮನನ್ನು ಕುರಿತು ಹೇಳಿದ ವಾಕ್ಯಗಳು ಅವೆಲ್ಲ ಮಂಗಲಕಾರಿನೇ ಅದಾವು. ನಿನ್ನೆ ದಿವಸ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ದಾಸಿಯವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ 207ನೇ ವಿಷಯಾಂಕ ಇಂದ್ರಿಯಗಳ ಸಂಬಂಧವಿಲ್ಲದೆ ಶುದ್ಧ ಬ್ರಹ್ಮದ ಭಾನ ಹೆಂಗಾಗ್ತದ ನನಗೆ ತಿಳಿಯವಲ್ದು. ಅದ ಇಂದ್ರಿಯ ಸಂಬಂಧ ಇಲ್ಲದೆ ಜ್ಞಾನ ಆಗಂಗಿಲ್ಲ ಅಂತ ನಮ್ಮ ಅಭಿಪ್ರಾಯ. ಅದ ಜ್ಞಾನ ಆತದ ಅಂತಂದ್ರ ಅದೇ ಹಂಗಾಗ್ತದ ಅಂತ ನನಗೊಂದು ಶಂಕೆ ಬಂತು. ಅದಕ್ಕೆ ಅದನ್ನು ಕ್ಲಿಯರ್ ಆಗಿ ತಿಳಿಸಿಕೊಡ್ರಿ ಅಂತೇಳಿ 207ನೇ ವಿಷಯಾಂಕದಲ್ಲಿ 117ನೇ ದೋಹಾದ ಮೂಲಕ ಪ್ರಶ್ನೆ ಮಾಡಿದ್ದಾನೆ. ತತ್ವದೃಷ್ಟಿ ಮಹಾರಾಜ, ಈ ಜಗತ್ತಿನಲ್ಲಿ 2 ರೀತಿಯ ಜೀವಿಗಳು ತೋರಿ ಬರ್ತಾರ. ಒಂದು ರೀತಿಯ ಜೀವಿಗಳು ಉದ್ಧಾರ ಆಗ್ಲಿಕ್ಕೆ ಬಂದಿರ್ತಾರ, ಇನ್ನೊಂದು ರೀತಿ ಜೀವಿಗಳು ಉದ್ಧಾರ ಮಾಡಲಿಕ್ಕೆ ಬಂದಿರ್ತಾರ ಅನ್ನಂಥದ್ದು ನಿನ್ನೆಯ ಪಾಠದ ಇಂಗಿತವಾಗಿತ್ತು. ಉದ್ಧಾರ ಆಗ್ಲಿಕ್ಕೆ ಬರುವಂತ ಜೀವಿಗಳ ಜೊತೆಗೆ ಏನೇನ್ ತಂದಿರ್ತಾರ್ರಿ? ಪೂರ್ವ ಜನ್ಮದ ಕರ್ಮ ಫಲಗಳಲ್ಲಿ ಏನೇನಿರ್ತವ 6 ಐಟಮ್ ಇರ್ತಾವ. ಅವರು 6 ಗಂಟೆ ಇರ್ತಾವ.
ಏನೇನಿರ್ತಾವ? ಪಾಪ ಪುಣ್ಯ, ಸುಖ ದುಃಖ, ಜನ್ಮ ಜನ್ಮ, ಆಯುಷ್ಯ, ಶರೀರ, ಜನ್ಮ ಅಥವಾ ಜಾತಿ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಜನ್ಮ, ಅದಕ್ಕೆ ಜಾತಿ ಅಂತಾರ. ಈ ಕಂಬಾರ ಕುಂಬಾರ ಜಾತಿ ಮನುಷ್ಯರು ಮಾಡ್ಕೊಂಡದ್ದು. ಪರಮಾತ್ಮ ಮಾಡಿದ ಜಾತಿ ಯಾವುವು? 84 ಲಕ್ಷ ಜೀವರಾಶಿಗಳು. ಅದರಾಗ ಹೆಣ್ಣ ಗಂಡ ಮತ್ತ ಅವಕ್ಕವ್ರ ಜಾತಿ ಅನ್ನಂಗೆ ಇಲ್ಲ. ಅವರು ಸಂತಾನೋತ್ಪತ್ತಿಗಾಗಿ ಒಂದು ವ್ಯವಸ್ಥೆ ಅಷ್ಟೇ ಅದು, ಗಂಡು ಹೆಣ್ಣು ಅನ್ನೋದು, ಮತ್ತಿನ್ನೇನಿಲ್ಲ. ಅವರೆಲ್ಲ ಮನುಷ್ಯ ಜಾತಿ ಅಂದ್ರೆ ಒಂದೇ, ಹುಲಿ ಜಾತಿ ಅಂದ್ರೆ ಒಂದೇ, ಆಕಳ ಜಾತಿ ಅಂದ್ರೆ ಒಂದೇ, ಇಲಿ ಜಾತಿ ಅಂದ್ರೆ ಒಂದೇ. 84 ಲಕ್ಷ ಜೀವರಾಶಿ ಅಷ್ಟೇ. ಆ ಒಂದೊಂದು ಜಾತಿ ಒಳಗೆ ಗಂಡ ಹೆಣ್ಣ, ಅದನ್ನು ಅವರು ವಿಶೇಷ ಭೇದ ಮಾಡಿ ತೋರ್ಸಂಗಿಲ್ಲ. ಶಾಸ್ತ್ರೀಯವಾಗಿ ಅಂತ ವಿಶೇಷತೆ ಏನು ಅದಕ್ಕಿಲ್ಲ. ಈಗ ಜಾತಿ ತಗೊಂಡ್ಬಂದಿರ್ತಾರ, ಮತ್ತೇನ್ ತಂದಿರ್ತಾರ? ಭೋಗ ತಂದಿರ್ತಾರ. ಅವ್ರು ಮಾಡಿದ ಪಾಪ ಪುಣ್ಯಗಳಿಗೆ ತಕ್ಕಂತ ಭೋಗಗಳು. ಈ ಜಗತ್ತಂದ್ರೆ ಏನು ಅಂತಂದ್ರ ಎಲ್ಲಾ ಜೀವಿಗಳ ಭೋಗ ವಸ್ತುಗಳ ರಾಶಿ. 84 ಲಕ್ಷ ಜೀವರಾಶಿಗಳ ಭೋಗ ವಸ್ತುಗಳ ರಾಶಿನೇ ಈ ಜಗತ್ತು. ಹೆಂಗೆ ಕರ್ಮ ಮಾಡಿ ಮಾಡಿ ಹುಟ್ಟಿ ಬರ್ತೀವಿ, ಹಂಗಾಗಿ ಜಗತ್ತಿನ ಭೋಗ ವಸ್ತುಗಳು ತಯಾರಾತಿರ್ತಾವ. ಒಬ್ಬ ಮನುಷ್ಯ ಹುಟ್ಟಿ ಬಂದ ಅಂತಂದ್ರ ಅವನ ತಾಯಿಯ ಎದೆಯೊಳಗಿನ 1ನೇ ಹನಿ ಹಾಲಿನಿಂದ ಕೊನೆಯ ಗುಟುಕು ಏನು ಕುಡಿತಾನವ, ತೀರ್ಥನೋ ನೀರೋ, ಅಲ್ಲಿ ತನಕ ಅವ ಏನೇನು ಭೋಗಿಸ್ತಾನ ಎಲ್ಲ ಭೋಗಗಳು ಸೃಷ್ಟಿ ಮಾಡಬೇಕಾಗ್ತದೆ ಈಶ್ವರ. ಒಬ್ಬ ಹುಟ್ಟಿ ಬಂದ ಅಂದ್ರೆ ಅವನ ಸಲುವಾಗಿ ಅಷ್ಟೆಲ್ಲ ಸೃಷ್ಟಿ ಮಾಡೋದು ಅವನ ಕೆಲಸ, ಈಶ್ವರನ್. ಭೋಗ ಮತ್ತ ಜನ್ಮ ಮತ್ತ ಆಯುಷ್, ಇವು 3 ತಂದಿರ್ತಾನ. ನೀವು ತಗೊಂಡು ಬಂದು ಜೊತೆಗೆ ಮತ್ತೇನ್ ತಂದಿರ್ತಾನ? ಅಶಕ್ತತೆಗಳು, ವೀಕ್ನೆಸ್ಗಳು. ಏನ್ ವೀಕ್ನೆಸ್ಗಳು ಅಂತಂದ್ರೆ, ಏನ್ ಅಶಕ್ತತೆಗಳು? ಮಲದೋಷಗಳು. ಜನ್ಮ ಜನ್ಮಾಂತರದಿಂದ ಏನ್ ಮಾಡಿ ಬಂದನ ಮತ್ತೀಗ ಅದೇ ಮಾಡ್ಬೇಕಂತ ನಾವು ರೂಢಿ. ಮಲದೋಷ ಜನ್ಮಾಂತರದಲ್ಲಿ ಹಿಂದಿನ ಜನ್ಮಗಳಲ್ಲಿ ಏನ್ ಮಾಡ್ಯಾನ ಅದೇ. ಅದು ಬಿಟ್ರೆ ಅವನಿಗೆ ಮತ್ತೊಂದು ಯಾವುದು ಮಹತ್ವದ್ದು ಅನ್ಸಂಗೆ ಇಲ್ಲ. ಭಾರಿ ಟೇಸ್ಟಿ ಅವನಿಗೆ. ಮಲದೋಷ ಅಂದ್ರೆ ಜನ್ಮ ಜನ್ಮಾಂತರದ ವಾಸನೆಗಳನ್ನು ಹೊತ್ಕೊಂಡು ಬಂದಿರ್ತಾನ. ಮತ್ತ ವಿಕ್ಷೇಪ ದೋಷ, ಚಂಚಲ ಚಿತ್ತ ಚಾಂಚಲ್ಯವನ್ನ ತಂದಿರ್ತಾನವ. ದೋಷ, ವೀಕ್ನೆಸ್ ಅವೆಲ್ಲ. ಮಲದೋಷ, ವಿಕ್ಷೇಪ ದೋಷ ಮತ್ತ ಸತ್ಯ ದರ್ಶನ ಆಗ್ಲಾರ್ದಂಗ ಒಂದು ಅಜ್ಞಾನ ಆವರಣ ತಂದಿರ್ತಾನ ಜೊತೆಗೆ. 6 ಐಟಮ್ಗಳದಾವ ಇವು. ಇವನ್ನೆಲ್ಲ ದಾಟಬೇಕು. ಮನುಷ್ಯ ಜನ್ಮಕ್ಕೆ ಬಂದಾಗ ಮಾತ್ರ ಇದು ಸಾಧ್ಯ. ಸದ್ಗುರುವಿನ ಬಳಿ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಶರಣಾಗತನಾದಾಗ ತನ್ನ ಅಶಕ್ತತೆಗಳನ್ನೆಲ್ಲ ಕಳ್ಕೊಂಡು ಶಕ್ತಿಗಳನ್ನೆಲ್ಲ ಭಕ್ತಿಗಳನ್ನಾಗಿ ಮಾಡ್ಕೋತಾನ ಅಂತ ಹೇಳ್ತಾರ. ಹಂಗ ಇಲ್ಲೇನದ ಅಂತಂದ್ರೆ ಅಜ್ಞಾನವನ್ನ ಕಳ್ಕೊಂಡು ಸುಜ್ಞಾನಿ ಆಗ್ತಾನ. ಮರೆವನ್ನು ಕಳ್ಕೊಂಡು ಅರಿವನ್ನ ಹೊಂದುತ್ತಾನ. ಎಲ್ಲ ಒಂದೇ ಅರ್ಥ, ಎಲ್ಲ ಒಂದೇ ಅರ್ಥ. ಅವನು ಹುಟ್ಟಿ ಬರೋದು ಹೆಂಗ್ ಬರ್ತಾನಪ್ಪ ಅಂತಂದ್ರೆ ತನ್ನ ವೈಯಕ್ತಿಕ ಕರ್ಮಗಳು, ಪೂರ್ವ ಜನ್ಮದಲ್ಲಿ ಮಾಡಿದ ವೈಯಕ್ತಿಕ ಕರ್ಮದ ಭೋಗಗಳನ್ನು ಭೋಗಿಸ್ಲಿಕ್ಕೆ ಅವನು ಹುಟ್ಟಿ ಬರ್ತಾನ. ಈಶ್ವರ ಅವನ ವೈಯಕ್ತಿಕ ಕರ್ಮಗಳಿಗೆ ತಕ್ಕಂತೆ ವೈಯಕ್ತಿಕ ಭೋಗಗಳನ್ನ ಕೊಟ್ಟಿರ್ತಾನ. ಅದು ಒಂದು ರೀತಿ.
ಈಶ್ವರನ ಒಂದನೇ ಸಂಕಲ್ಪ ಜೀವಿಗಳ ಪೂರ್ವ ಜನ್ಮದ ಅಥವಾ ಪೂರ್ವ ಸೃಷ್ಟಿಯ ಕರ್ಮ ಫಲಗಳನ್ನ ಭೋಗಿಸಲಿಕ್ಕೆ ಸಂಕಲ್ಪ ಮಾಡ್ತಾನ ಈಶ್ವರ. ಮಾಯೆ ಏನ್ ಮಾಡ್ತಾಳ, ಅದಕ್ಕೆ ತಕ್ಕಂತೆ ಆಕೆ ವಿಕಾಸ ಹೊಂದುತ್ತಾಳ. ವಿಕಾಸ ಹೊಂದಿ ಆ ಜೀವಿಯ ಭೋಗಕ್ಕ ಏನ್ ಮಾಡ್ತಾಳ, ತಾನು ಆಹಾರವಾಗ್ತಾಳ, ಆಸರೆ ಆಗ್ತಾಳ, ಏನೆಲ್ಲ ಆಗ್ತಾಳ ಅವನ ಭೋಗಕ್ಕೆ. ಇನ್ನು ಎರಡನೇ ಸಂಕಲ್ಪ, ಈಶ್ವರನ ಒಂದನೇ ಸಂಕಲ್ಪ ಜೀವಿಗಳ ಕರ್ಮಗಳಿಗೆ ತಕ್ಕಂತೆ ಫಲಭೋಗಗಳನ್ನ ಕೊಟ್ಟು ಅವರಿಗೆ ಭೋಗಿಸ್ಲಿಕ್ಕೆ ಅದಕ್ಕ ಏನಂತಾರ, ಪಾಲನೆ ಅಂತಾರೆ. ಸೃಷ್ಟಿ ಸ್ಥಿತಿ ಅಂದ್ರೆ ಪಾಲನೆ ಮಾಡೋದು. ಅವನ ಭೋಗ ಮುಗಿದ್ಮೇಲೆ ಮತ್ತೆ ಒಳ್ಳೆ ಎಲ್ಲಿ ಕಳಿಸ್ಬಿಡ. ಅವು ಮೂರು ಅವೊಂದು ಈಶ್ವರ ಸಂಕಲ್ಪ, ಸೃಷ್ಟಿ ಸ್ಥಿತಿ ಲಯ. ಇನ್ನ ಎರಡನೇದ್ದೇನದ, ಅಜ್ಞಾನ ಅಂಧಕಾರ ಜಗತ್ತಿನೊಳಗೆ ತುಂಬಿ ತುಳುಕಿ ಭ್ರಷ್ಟಾಚಾರ, ಪಾಪ ಕರ್ಮಗಳು, ಅರಿವಿನ ಬೆಲೆ ಇಲ್ಲದಂಗ, ಮಹಾತ್ಮರಿಗೆ ಮರ್ಯಾದಿರ್ಲಾರ್ದಂಗ ಒಂದು ಕಾಲ ಬರ್ತದೆ ಈ ಭೂಮಿ ಮೇಲೆ. ಬಂದ ಹೊತ್ನಾಗ ಆವಾಗ ಶುದ್ಧಾತ್ಮರು ಏನ್ ಮಾಡ್ತಾರ, ಈಶ್ವರನನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಅವರ ತಪಸ್ಸಿಗಾಗಿ ಈಶ್ವರನ ಸಂಕಲ್ಪ, ಎರಡನೇ ಸಂಕಲ್ಪ ಏನ್ ಮಾಡ್ತಾನಪ್ಪ, ಈಶ್ವರನೇ ಏನಾಗಿ ಬರ್ತಾನ, ಅವನೇನ್ ಪಾಪ ಇಲ್ಲ ಪುಣ್ಯ ಇಲ್ಲ. ಈ ಲೋಕದ ಜೀವಿಗಳಲ್ಲಿ ಪುಣ್ಯವಂತರು, ಅರಿವುಳ್ಳವರು, ಜ್ಞಾನಿಗಳು ಪರಮಾತ್ಮನಿಗೆ ಬರಲಿ ಅಂತ ಕರೀತಿರ್ತಾರೆ. ಆರಾಮಿದ್ದವರು ಡಾಕ್ಟ್ರಿಗೆ ಬಾ ಅಂತ ಕರೆದ್ರೆ ಬರ್ತಾನೆ, ಯಾವಾಗಾರ ಬರ್ತಾನೆ. ಬಂದೋರಿ ಡಾಕ್ಟ್ರೇ ಮನೆ ಕಡೆ ಬಂದೇ ಇಲ್ಲಲ್ಲ, ಎಷ್ಟು ದಿವಸ ಆಯ್ತು, ಬಂದೋರಿ ಅಂತ ಆರಾಮಿದ್ದವರು ಕರೆದ್ರೆ ಬರೋದು ಬೇರೆ. ಆರಾಮ್ ಇರ್ಲಾರ್ದಾಗ ನಮ್ಮ ಮನ್ಯಾಗ ಹಿಂಗ್ ಸಮಸ್ಯೆ ಆಗ್ಯದ ಬರ್ರಿ ಅಂತಂದ್ರೆ ಡಾಕ್ಟರ್ ಇಮಿಡಿಯೇಟ್ ಬರ್ತಾನಿಲ್ಲ, ಜಡ್ಡ ಜಾಪತ್ರಿ ಆಗ್ಯದ ಅಂದ್ರೆ. ಹಂಗ ಇಲ್ಲಿ ಲೋಕದೊಳಗ ಪಾಪಿಗಳ ಸಂಖ್ಯೆ ಜಾಸ್ತಿಯಾಗಿ ಪಾಪಾತ್ಮರ ಚಟುವಟಿಕೆಗಳು ಜಾಸ್ತಿ ಆದಾಗ ಜಡ್ಡಾದವ್ರಿಗೆ ಬಲ್ಲಿ ಹೆಂಗ ಡಾಕ್ಟರ್ ಓಡಿ ಬರ್ತಾನ, ಹಾಂಗ ಅವ ಏನ್ ಮಾಡ್ತಾನ, ಇದು ಏನೋ ಭಾರಿ ಡೇಂಜರ್ ಇದ್ದಂಗೆ ಕಾಣುತ್ತೆ ಪರಿಸ್ಥಿತಿ ಅಂತೇಳಿ ಡಾಕ್ಟರ್ ಬಂದಂಗೆ ಬರ್ತಾನ. ಯಾರ ಸಲುವಾಗಿ ಬಂದವ, ತನ್ನ ಸಲುವಾಗಿ ಬಂದಿಲ್ಲ. ಡಾಕ್ಟರ್ ತನ್ನ ಸಲುವಾಗಿ ಬಂದಿಲ್ಲ, ಆ ಮನೆಯ ಜನರ ಸಂಬಂಧ, ಆ ರೋಗಿಯ ರೋಗಕ್ಕಾಗಿ ಅವ್ರ ಸಲುವಾಗಿ ಬಂದನ ಡಾಕ್ಟರ್. ನಮ್ಮ ತಂದೆಯವರಿದ್ದಾಗ ಡಾಕ್ಟರ್ಗೆ ಫೋನ್ ಮಾಡ್ತಿದ್ದೆ, ಫೋನ್ ಮಾಡಿದ ಕೂಡಲೇ ಬಂದ್ಬಿಡ್ತಿದ್ದೆ ಡಾಕ್ಟರ್ಗಳು. ಡಾಕ್ಟರ್ ಬಂದ್ಮೇಲೆ ನಾವು ಮತ್ತೆ ಫೀಸ್ ಏನ್ರಿ ತೋತಾರೇನಂತ ಕೇಳಿ ಫೀಸ್ ಕೊಡ್ಲಕ್ ಹೋದ್ರ, ಸ್ವಾಮಿ ನಾವು ಕೋಟಿ ಕೊಟ್ರು ಯಾರ ಮನೆಗೆ ಬರೋರಲ್ಲ, ನಾವು ಮನೆಗೆ ಬರೋ ಡಾಕ್ಟರ್ಗಳು ಅಲ್ಲ. ನಮ್ ದವಾಖಾನ್ಯಾಗ ಕೂತು ನಾವು ಟ್ರೀಟ್ಮೆಂಟ್ ಮಾಡೋರು. ನಾವು ನಿಮ್ಮ ಮನೆಗೆ ಯಾಕೆ ಬರ್ತೀವಿ ಅಂದ್ರ ನಿಮ್ಮ ದರ್ಶನ, ನಿಮ್ಮ ಆಶೀರ್ವಾದ ಆಗ್ತದಂತ ನಿಮ್ಮ ಮನೆಗೆ ಬರ್ತೀವಿ. ಅದರೊಳಗೆ ನಿಮ್ಮ ತಂದೆಯವ್ರ ಟ್ರೀಟ್ಮೆಂಟ್ ಮಾಡಿ ಹೋಗ್ತೀವಿ. ನಾವು ಬರೋದು ನಮ್ಮ ಸ್ವಾರ್ಥನೂ ಇಟ್ಕೊಂಡು ಬರ್ತೀವಿ. ಮುಂಜಾನೆ ವಾಕಿಂಗ್ ಹೋಗಾಗ ಸಿಕ್ರು ಅಂತಂದ್ರ ಫಸ್ಟ್ ಪಾದಕ್ಕ ನಮಸ್ಕಾರ ಮಾಡ್ತಾರವ್ರು, ಗುರುಗಳೇ ಅಂತೇಳಿ. ಇಂಥ ಕಾಲದಲ್ಲಿ ಸಹಿತ ಅಂತ ಚಲೋ ಡಾಕ್ಟರ್ಗಳು ಅದಾರ. ಎಲ್ಲ ಡಾಕ್ಟರ್ಗಳಿಗೆ ಬೈತೀವಿ, ಆ ಡಾಕ್ಟರ್ಗಳಿಗೆ ಬೈಯಂಗಿಲ್ಲ ನಾವು. ಯಾಕಂತಂದ್ರ ನಮ್ಮ ಕಲ್ಯಾಣ ಅವ್ರ ಕೈ ಆಗ್ಯದ, ಅವ್ರ ಕಲ್ಯಾಣ ನಮ್ಮ ಕೈ ಆಗ್ಯದ. ಹಿಂಗಾಗಿ ಆ ಡಾಕ್ಟರ್ ನಮಗ ಬಹಳ ಸಪೋರ್ಟ್ ಮಾಡಿದಂತ ಡಾಕ್ಟರ್ಗಳು ಅದರಲ್ಲಿ. ಇಲ್ಲಿ ಏನಾಯ್ತು ಅಂದ್ರ ಆ ಡಾಕ್ಟರ್ ಈಶ್ವರ ಹೆಂಗ ಆ ಒಂದು ರೋಗಿ ಸಲುವಾಗಿ ಬರ್ತಾನ,
ಮತ್ತೆ ಹಂಗ ಇಲ್ಲಿ ಈಶ್ವರ ಏನ್ ಮಾಡ್ತಾನ, ಜಗತ್ತಿನೊಳಗೆ ಪಾಪಿಗಳಿಂದ ಪಾಪ ತುಂಬಿದಾಗ ಅಜ್ಞಾನ, ಮರೆವು, ಭ್ರಷ್ಟಾಚಾರ ಎಲ್ಲ ಜಗತ್ತು ಹೊಲಸಾದಾಗ ಅವನು ಬರ್ತಾನ. ಬಂದು ಇಲ್ಲಿ ಸಾಕಷ್ಟು ಅವನ ಲೀಲೆ ಮಾಡಿ ಜಗತ್ತು ಸುಧಾರಣೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ತಗೊಂಡು ಒಂದು ವ್ಯವಸ್ಥೆ ಮಾಡಿ, ಅವನು ವ್ಯವಸ್ಥೆ ಮಾಡುವಾಗ ಅವನ ಕೈ ಮೇಲೂ ಪಾಪ ಪುಣ್ಯದ ಕೆಲಸಗಳು ಆಗ್ತಿರ್ತಾವ. ಪಾಪ ಪುಣ್ಯದ ಕೆಲಸಗಳಾದ್ಮೇಲೆ ಆ ಮಹಾತ್ಮನ ಪಾಪ ಯಾರಿಗೆ ಹೋಗ್ತದ? ದುಷ್ಟ ಜೀವಿಗಳಿಗೆ ಹೋಗ್ತದ. ಮತ್ತ ಆ ಮಹಾತ್ಮನ ಪುಣ್ಯ ಯಾರಿಗೆ ಹೋಗ್ತದ? ಅವನು ಯಾರು ಕರೆಸಿರ್ತಾರ ಅವನಿಗೆ ಹೋಗ್ತದ. ಹೀಗಾಗಿ ಅವರು ಅವತಾರಿ ಪುರುಷರು ಲೋಕದ ಜೀವಿಗಳ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಅವತರಿಸಿ ಬಂದು ಇಲ್ಲಿ ನಾನಾ ರೀತಿಯ ಲೀಲೆಗಳನ್ನು ಮಾಡಿ ಆ ಲೀಲೆಯ ಕಾಲದಲ್ಲಿ ಉಂಟಾದ ಪಾಪ ಪುಣ್ಯಗಳಲ್ಲಿ ಪುಣ್ಯ ಫಲವನ್ನ ತನ್ನ ಭಕ್ತರಿಗೆ ಕೊಟ್ಟು, ಪಾಪದ ಫಲವನ್ನ ತನ್ನ ವಿರೋಧಿಗಳಿಗೆ ಕೊಟ್ಟು ಹೋಗ್ಬಿಡ್ತಾರ. ಅವು ಕಂಡುಕೊಂಡವ್ರು ಅಲ್ಲವ್ರು. ಈಗ ಹೇಳಿದ್ದು ಇಷ್ಟೇ. ಇದ್ರಾಗ ಏನ್ ದೊಡ್ಡದದ? ಇದು ಎರಡನೇ ಸಂಕಲ್ಪ. ವೈಯಕ್ತಿಕ ಕರ್ಮ ಫಲಭೋಗಕ್ಕಾಗಿ ಬರುವವರು ಸಾಮಾನ್ಯ ಜೀವಿಗಳು, ಮತ್ತ ಲೋಕದ ಸಮಸ್ತ ಜೀವಿಗಳಲ್ಲಿ ಅನ್ಯಾಯ ಪಾಪಕರ್ಮಗಳು ಹೆಚ್ಚಾದಾಗ ಆ ಪಾಪಗಳ ತಾಪದಿಂದ ಉಪಾಸಕರು ಬೇಸತ್ತು ಪರಮಾತ್ಮನಿಗೆ ಕುರಿತು ತಪಸ್ಸು ಮಾಡಿದಾಗ ಈಶ್ವರನೇ ಅವತರಿಸಿ ಬರ್ತಾನೆ. ರಾಮಕೃಷ್ಣಾದಿಗಳ ರೂಪದಲ್ಲಿ ಬಂದು ತ್ರಿಪುರ ಸಂಹಾರ ಅವೆಲ್ಲ ಮಾಡೇನಲ್ರಿ ಈಶ್ವರ. 25 ಲೀಲೆಗಳಂತದವು. ಶಿವನ 25 ಲೀಲೆಗಳು ಬರೀ 25 ಅದಾವನೋ, ರಗಡವ ಲೀಲೆಗಳು. ಹಂಗ ಆ ಲೀಲೆಗಳನ್ನ ಮಾಡ್ತಾನ. ಲೀಲೆ ಮಾಡುವಾಗ ಅವನ ಕೈ ಮೇಲೂ ಪಾಪ ಪುಣ್ಯಗಳಾಗ್ತವ. ಆ ಪಾಪ ಪುಣ್ಯಗಳು ಅವನ ಸಂಘಟನೆ ಹೋಗಲ್ಲ. ಇಲ್ಲಿ ಮಂದಿಗೆ ಹಂಚಿ ಹೋಗ್ಬಿಡ್ತಾನ. ಯಾರು ದುಷ್ಟತನ ಯಾರು ಉಳಿಸ್ಕೋತೀರಿ ಮತ್ತ ಅವ್ರಿಗೆ ನಮ್ಮ ಪಾಪ ಬರ್ತದ, ಯಾರು ಶಿಷ್ಟರಾಗಿ ಪರಿವರ್ತನೆ ಆಗ್ತೀರಿ ನಮ್ಮ ಪುಣ್ಯ ಬರ್ತದ ಕೊಟ್ಟ. ಇಷ್ಟೇ ನೀನು ಕಲ್ತದ್ದು. ಇದೇನು ಭಾರಿ ದೊಡ್ಡ ವಿಷಯ ಏನಿದು? 2 ತಾಸು ಕೂತ್ ಹೇಳೋದು. ಇನ್ ಮುಂದೆ ಹಿಂಗೆ ಎಂತ ಪಾಠ ಇದು? ಗುಡ್ಡದಂತ ರಾಗ ಮಾಡಿ ಎಂತ ಪದ ಅದು? ಏನಂತಾರ ಅದಕ್ಕೆ? ಅಂತರ ಇಲ್ಲ, ಕೇಳಿರೇ ಇಲ್ಲ? ಶಾಟ ಅಂದ್ರೆ ಏನು? ಕೂದಲ. ಕೂದಲಿನಂಥದ್ದು ಒಂದು ಪದ. ಅದಕ್ಕೆ ರಾಗ ಎಂಥದ್ದು? ಗುಡ್ಡದಂತ ರಾಗ. ಭಾರಿ ದೊಡ್ಡ ರಾಗ ಮಾಡಿ ಹೇಳೋದು. ಅಲ್ಲಿರೋದೇನು ಸಣ್ಣ ಅರ್ಥ, ಒಂದು ಕೂದಲಿನಂತ ಅರ್ಥ ಅಷ್ಟೇ. ಇದು ಏನಾಗ್ತದ? ನಮಗ ಕೆಳಮಟ್ಟದಲ್ಲಿ ನಮ್ಮ ಅರಿವಿನ ಮಟ್ಟ ಕೆಳಗೆದ್ದದಕ್ಕೆ ಇದೇ ಭಾರಿ ಏನೋ ದೊಡ್ಡದು ಅನ್ನಿಸ್ತಿರ್ತು. ಇದಕ್ಕಿಂತ ದೊಡ್ಡದು ನೀವೇ ಶುದ್ಧ ಬ್ರಹ್ಮ ಸ್ವರೂಪರದಿರಿ. ಆ ಜೀವಿಗಳ ಪಾಪಕರ್ಮಗಳು ನಮಗೇನು ಸಂಬಂಧ? ಆ ಈಶ್ವರ ಅವತರಿಸಿ ಬರೋದು ಏನು ಸಂಬಂಧ? ಆ ಒಂದು ಉಪಾಸಕರ ತಪಸ್ಸಾದರೂ ನಮಗೇನು ಸಂಬಂಧ? ಶುದ್ಧ ಬ್ರಹ್ಮ ಸ್ವರೂಪರಾಗಿ ನಾವು ಸಾಕ್ಷಿಯಾಗಿ ಅದನ್ನೆಲ್ಲ ನೋಡಬೇಕು. ಇಲ್ಲಿ ಹೇಳ್ತಾ ಇರೋದೇನದ? ನೀವು ಶುದ್ಧ ಬ್ರಹ್ಮ ಸ್ವರೂಪರು. ಈಶ್ವರ ಅವತರಿಸಿ ಬಂದು ಇದನ್ನ ಶುದ್ಧ ಮಾಡ್ಲಕತ್ತನ ಅಂತಂದಾಗ ಪರಮಾತ್ಮ ನಾಗಿ ನೀವು ನೋಡ್ಬೇಕಷ್ಟೇ. ಎದರಾಗೂ ಕೂಡ್ಲಕ್ ಹೋಗ್ಬಾರ್ದು. ಈಗ ಅವತರಿಸಿ ಬಂದಾನಿಲ್ರಿ ಶುದ್ಧ ಬ್ರಹ್ಮ. ಅವತಾರ ಮಾಡಿ ಜಗತ್ತನ್ನ ಉಳಿಸ್ಲಕ್ ಪ್ರಯತ್ನ ಮಾಡ್ಲಕತ್ತನ ಇಲ್ಲ? ಯಾರು? ಎಲ್ಲಿ? ಮೋದಿಜಿ ಜಗತ್ತನ್ನ ಉಳಿಸ್ಲಕ್ಕ ಬೈಯವ್ರಿಗೆ ಸಹಿತ ವ್ಯಾಕ್ಸಿನ್ ಕೊಟ್ಟು ನೀವು ನನಗೆ ಬೈಬೇಕಾದ್ರೂ ನೀವು ಬದುಕಿರ್ಬೇಕಲ್ಲಪ್ಪ.
ಮತ್ತೇನಾರ ಕರೋನಾ ಬಂದು ಸಾಯಂಗದಿರಿ, ಎಲ್ಲರೂ ವ್ಯಾಕ್ಸಿನ್ ತಗೊಂಡು ಬದುಕ್ರಿ, ನನಗೆ ಬೈಬೇಕಾದ್ರೂ ನೀವು ಬದುಕಿರ್ಬೇಕು, ಅದಕ್ಕೆ ನೀವು ವ್ಯಾಕ್ಸಿನ್ ತೋರಿ ಅಂತೇಳಿ ಬೈಯೋರಿಗೂ ವ್ಯಾಕ್ಸಿನ್ ಕೊಟ್ಟು ಬದುಕಿಸ. ಹೆಂಗದ ನಾವೇನ್ ನೋಡ್ಬೇಕು? ಮೋದಿನ ಶುದ್ಧ ಬ್ರಹ್ಮರಾಗಿ ನೋಡ್ಬೇಕು. ಹೆಂಗ್ ಮಾಡ್ಲಕತ್ತ ಲೀಲೆ ಚೆನ್ನಾಗಿ ಮಾಡ್ತಾ ಇದ್ದೀಯಪ್ಪ, ಮಾಡು ಅಂತ ವಿಶ್ ಮಾಡ್ಬೇಕು. ಜಗತ್ತ ಉದ್ಧಾರ ಕೆಲಸ ಚಂದ ಮಾಡ್ತಾ ಇದ್ದೀಯ, ಜಗದೋದ್ಧಾರಕ ಬಂದಿದಿ ಅಂತ ವಿಶ್ ಮಾಡ್ಬೇಕು. ನಮ್ಮ ಕೈಯಾಗ ಏನದ ಅಟ್ ಮಾಡ್ಕೋತಿರ್ಬೇಕು. ಅವಶ್ಯಕತೆ ಬಂತು, ಅವಕಾಶ ಸಿಕ್ತು, ಒಬ್ಬರಿಗೊಬ್ಬರು ದರ್ಶನ ಭೇಟಿ ಏನೆಲ್ಲ ಮಾಡ್ಬೇಕನ್ನಂತ ಅಪೇಕ್ಷೆ. ಅಂತ ಮಹಾತ್ಮರದು ಒಂದು ಸಾರಿ ಈ ಜನ್ಮದಾಗ ಒಂದು ದರ್ಶನ ಮಾಡ್ಕೋಬೇಕು, ಒಂದು ಸಾರಿ ಅವ್ರ ಪಾದ ಸ್ಪರ್ಶನ ಮಾಡಬೇಕು ಅನ್ನೋಂಥದ್ದು ನಮ್ಮೊಳಗ ಒಂದು ಇರಬೇಕು ಸಂಕಲ್ಪ. ಶುದ್ಧ ಬ್ರಹ್ಮ ಸ್ವರೂಪರಾಗಿ ಸಾಕ್ಷಿಯಾಗಿ ನೋಡ್ಬೇಕು. ಕೆಟ್ಟಾಗಿದ್ದರ ಸಂಗಟ ಹೋಗಿ ನಾವು ಗೋಳಾಡೋದು, ಸಿಟ್ಟಿಗೆ ಬರೋದು, ಚಲೋ ಆಗಿದ್ದರ ಸಂಗಟ ಹೋಗಿ ನಾವು ಭಾರಿ ಉಬ್ಬಿ ತಿರುಗಾಡೋದು, ಇವೆಲ್ಲಕ್ಕಿಂತ ದೂರ ನಿಂತು ಇದನ್ನೆಲ್ಲ ನೋಡ್ಕೊತಿರ್ಬೇಕಷ್ಟೇ. ನಾಟಕ ನೋಡೋರು ಹೆಂಗ್ ನೋಡ್ತಿರ್ತಾರೆ ಹಂಗೆ ನೋಡ್ಕೊತಿರ್ಬೇಕು. ಸಾಕ್ಷಿ ಬ್ರಹ್ಮರಾಗಿರ್ಬೇಕು. ಒಳ್ಳೆಯದಕ್ಕೆ ನಾವು ಸಪೋರ್ಟ್ ಮಾಡ್ಕೋತ ಒಳ್ಳೆತನ ಹೆಚ್ಚಾಗ್ಲಪ್ಪ, ಈ ಜಗತ್ತಿನೊಳಗ ಶಾಂತಿ ನೆಮ್ಮದಿ ಉಂಟಾಗ್ಲಿ ಅನ್ನಂತ ಒಂದು ಸದ್ಭಾವನೆ ನಮ್ಮ ಕೈಲಾದ ಮಟ್ಟಿಗೆ ಏನ್ ಮಾಡ್ಬೇಕು? ಸತ್ಕ್ರಿಯೆ ಮತ್ತು ಸುಜ್ಞಾನವನ್ನ ಸಂಪಾದಿಸಿ ಆ ಸುಜ್ಞಾನವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಇಂಥ ಒಂದು ಅವತಾರಿ ಪುರುಷ ಹೆಂಗದರ? ಅವ್ರೇನ್ ತಮ್ಮ ಸಲುವಾಗಿ ಸ್ವಾರ್ಥಕ್ಕಾಗಿ ಅಲ್ಲಿ ಕುಂತಾರೇನು ಪ್ರಧಾನಮಂತ್ರಿ ಕುರ್ಚಿ ಮೇಲೆ? ಅವ್ರಿಗೇನಾರ ಅದರಿಂದ ಲಾಭ ಅದೇನು? ದಿನ 20 ತಾಸು ಕೆಲಸ ಮಾಡ್ತಾರ, ಅದರಿಂದ ಏನು ಉಪಯೋಗ ಅದ ಅವರಿಗೆ? ಏನೇನು ಇಲ್ಲ. ನಿಸ್ವಾರ್ಥ ಸೇವೆ ಮಾಡ್ಲಿಕ್ಕತ್ತಾರ ದೇಶಕ್ಕೆ. ಈಶ್ವರ ಸ್ವರೂಪರೇ ಅವರು. ಇಲ್ಲಿ ತನಕ ಏನ್ ಹೇಳಿವಿ ಇದನ್ನ ಅರ್ಥ ಮಾಡ್ಕೊಂಡ್ರಿ. ಇದು ಹೆಂಗಿರ್ಬೇಕಪ್ಪ, ಇದನ್ನೆಲ್ಲ ತಿಳ್ಕೊಳ್ಳಾಗ ನೀವು ಶುದ್ಧ ಬ್ರಹ್ಮರಾಗಿ ಆ ಅವತಾರವನ್ನ ಶುದ್ಧ ಬ್ರಹ್ಮರಾಗಿ ನೋಡ್ಬೇಕು. ಅಲ್ಲಿ ನಡೆದ ಪಾಪ ಪುಣ್ಯಗಳನ್ನ ನಾವು ಶುದ್ಧ ಬ್ರಹ್ಮರಾಗಿ ನೋಡ್ಬೇಕು. ಅವರ ಫಲಗಳು ಏನೇನು ಅನುಭವಿಸ್ತಾರ ಅವೆಲ್ಲ ಶುದ್ಧ ಬ್ರಹ್ಮರಾಗಿ ನೋಡ್ಬೇಕು. ಯಥಾ ದೃಷ್ಟಿ ತಥಾ ಸೃಷ್ಟಿ, ಹಂಗಾಗ್ಬಿಡ್ಬೇಕು ನಾವು ಅಷ್ಟೇ. ನೋಡಿದರೆ ದೇವ, ಅದರೊಳಗೆ ಹೋಗಿ ಕೂಡಿದರೆ ಏನಾಗ್ತೇವೆ? ಜೀವ. ಸುಖ ದುಃಖ ಅನುಭವಿಸೋದು, ಒಳ್ಳೆಯವ್ರ ಸಂಗಟ ಸೇರಿ ಒಳ್ಳೇದು ಮಾಡ್ಲಕ್ ಹೋಗೋದು, ಕೆಟ್ಟವ್ರ ಸಂಗಟ ಸೇರಿ ಕೆಟ್ಟದ್ ಮಾಡ್ಲಕ್ ಹೋಗೋದು, ಎಲ್ಲಾನು ಏನ್ ಮಾಡ್ಬೇಕು? ದೂರ ನಿಂತು ನೋಡೋರು ಆಗ್ಬೇಕು. ಎದ್ರಾಗೂ ಅಂಟುಗೊಳಕ್ ಹೋಗ್ಬಾರ್ದು. ಎದ್ರಾಗ ಯಾವದಕ್ಕೂ ಅಂಟುಗೊಳ್ಳಾರ್ದಂಗೆ ಇದ್ದವನೇ ಬ್ರಹ್ಮ ಅಷ್ಟೇ. ನೆಕ್ಸ್ಟ್, ಈ ರಾಮಕೃಷ್ಣಾದಿಗಳ ಶರೀರಗಳು ಪಂಚಮಹಾಭೂತಗಳಿಂದ ಆಗಿಲ್ಲ, ಅದು ಮಾಯಾರಚಿತವಾಗಿದೆ ಅಂತಂದ್ರೆ ಹ್ಯಾಂಗ ಅನ್ನೋದ್ರ ಬಗ್ಗೆ ಮುಂದೆ ಹೇಳೋರಿದೀವಿ. ಇಲ್ಲಿ ತನಕ ನಾವು ಏನ್ ಹೇಳಿವಿ ಅದರದ್ದು ಒಂದು ಸ್ವಲ್ಪ ರಿವಿಷನ್ ಮಾಡಿಸ್ತಾರೆ. ಏನಪ್ಪ ಅಂತಂದ್ರೆ, ಶಿಷ್ಯ ಪ್ರಶ್ನೆ ಮಾಡಿದ್ದಾನೆ, ಇಂದ್ರಿಯಗಳ ಸಂಬಂಧ ಇಲ್ಲದೆಯೇ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಪ್ರತ್ಯಕ್ಷವಾಗುವುದು ಹೇಗೆ? ಅವನ ಪ್ರಶ್ನೆ ಅದು. ಇಂದ್ರಿಯಗಳ ಸಂಬಂಧವಿಲ್ಲದೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅಂದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆಗದು ಹ್ಯಾಂಗ? ನಾವು ಪಂಚೇಂದ್ರಿಯಗಳ ಮೂಲಕವಾಗಿಯೇ ಪಂಚ ವಿಷಯಗಳ ಪ್ರತ್ಯಕ್ಷ ಜ್ಞಾನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇದು ಶಿಷ್ಯನಿಗೆ ತಿಳಿದ ವಿಷಯ. ಆದರೆ ನೇತ್ರ ಇಂದ್ರಿಯದಿಂದ ರೂಪದ ಪ್ರತ್ಯಕ್ಷ, ಶ್ರೋತ್ರ ಇಂದ್ರಿಯದಿಂದ ಶಬ್ದದ ಪ್ರತ್ಯಕ್ಷ, ಗ್ರಾಣ ಇಂದ್ರಿಯದಿಂದ ವಾಸನೆಯ ಪ್ರತ್ಯಕ್ಷ, ತ್ವಗೇಂದ್ರಿಯದಿಂದ ಸ್ಪರ್ಶದ ಪ್ರತ್ಯಕ್ಷ, ರಸನೇಂದ್ರಿಯದಿಂದ ರಸದ ಪ್ರತ್ಯಕ್ಷ, ಅದರಂತೆಯೇ
ಬ್ರಹ್ಮದ ಜ್ಞಾನವು ಯಾವ ಇಂದ್ರಿಯದಿಂದ ಆಗುತ್ತದೆ ಅಂತ ನಾನು ತಿಳ್ಕೋಬೇಕಲ್ಲಕತ್ತೀನಿ ಅಂತ. ಅದಕ್ಕೆ ಬ್ರಹ್ಮಜ್ಞಾನ ಆಗುವ ರೀತಿ ಹೇಳಿರಿ. ಎಲ್ಲ ಜ್ಞಾನಗಳಲ್ಲಿ ಬ್ರಹ್ಮಜ್ಞಾನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದಾಗಿದೆ. ಪರಬ್ರಹ್ಮದ ಜ್ಞಾನಕ್ಕಿಂತ ಜಾಣತನ ಜಗತ್ತಿನಲ್ಲಿ ಇನ್ಯಾವುದು ಇಲ್ಲ. ಅಂತ ಒಂದು ಜ್ಞಾನಿ ಆಗ ಜಾಣತನದ ಮುಂದೆ ಯಾವ ವಿಜ್ಞಾನಿ ಅಲ್ಲ, ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ, ಏನೇನೂ ಅಲ್ಲ. ಎಲ್ಲ ಜ್ಞಾನಿಗಳಿಗಿಂತ ಶ್ರೇಷ್ಠವಾದ ಜ್ಞಾನಿಗಳು ಯಾರು? ಈ ಶುದ್ಧ ಬ್ರಹ್ಮಜ್ಞಾನಿಗಳು. ಈ ಜಗತ್ತಿನೊಳಗೆ ಇದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೇನೇನೂ ಇಲ್ಲ. ಅಂತ ಶ್ರೇಷ್ಠವಾದ ಬ್ರಹ್ಮಜ್ಞಾನ ಇಂದ್ರಿಯಗಳಿಂದ ಆಗುತ್ತದೇನು? ಬ್ರಹ್ಮದ ಅಪರೋಕ್ಷ ಜ್ಞಾನದಿಂದವೇ ಸಕಲ ಅವಿದ್ಯೆಯ ಜಾಲ ನಾಶವಾಗುತ್ತದೆ. ಈ ಬ್ರಹ್ಮಜ್ಞಾನ ಯಾಕೆ ಮಾಡ್ಕೋಬೇಕು ಅಪ್ಪ ಅಂದ್ರೆ ಅವಿದ್ಯಾ ಜಾಲ ನಾಶ ಮಾಡ್ಕೊಳ್ಳಕ್ಕ. ಅವಿದ್ಯಾ ಜಾಲ ನಾಶ ಮಾಡಿಕೊಂಡು ಬ್ರಹ್ಮಜ್ಞಾನ ಯಾಕೆ ಮಾಡ್ಕೋಬೇಕಪ್ಪ ಅಂದ್ರೆ ಮೋಕ್ಷ ಪಡ್ಕೊಳ್ಳಕ್ಕ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಮಾಡ್ಕೊಳ್ಳಕ್ಕ. ಅದಕ್ಕೆ ಬ್ರಹ್ಮದ ಅಪರೋಕ್ಷ ಜ್ಞಾನದಿಂದವೇ ಸಕಲ ಅವಿದ್ಯೆಯ ಜಾಲ ನಾಶವಾಗುತ್ತದೆ. ಅದಕ್ಕೆ ಅವಿದ್ಯೆದೊಳಗೆ ಎರಡು ಯಾವ್ಯಾವು? ಮೂಲ ಅವಿದ್ಯೆ, ಇನ್ನೊಂದು ಸ್ಥೂಲ ಅವಿದ್ಯೆ. ಘಟಾದಿ ವಿಷಯಗಳನ್ನ ಆವರಣ ಮಾಡಿದ್ದು, ಅವುಗಳಲ್ಲಿನ ಚೇತನವನ್ನು ಆವರಣ ಮಾಡಿದ್ದು ಸ್ಥೂಲ ಅವಿದ್ಯೆ. ಘಟಾದಿ ವಿಷಯಗಳ ಚೇತನ ಆವರಣ ಮಾಡಿದ್ದು ಅದೆಂತ ಚೇತನದು? ಪ್ರಮೇಯ ಚೇತನ. ಪ್ರಮೇಯ ಚೇತನ, ವಿಷಯ ಚೇತನ ಅಂತ ಹೇಳ್ಬೇಕು. ಆ ಚೇತನ ನಮ್ಮ ಅನುಭವಕ್ಕೆ ಬರಲಾರ್ದಂಗೆ ಮಾಡ್ಯದ, ಆವರಣ ಮಾಡ್ಯದ. ಅಲ್ಲಿ ಚೇತನ ಅದ, ಎಲ್ಲದರೊಳಗೂ ಚೇತನ ಅದ. ನೀವು ಕುಂತು ಕುರ್ಚಿ ಮೇಲೆ ಕುರ್ಚಿಯಾಗ ಚೇತನ ಅದ, ನೆಲದಾಗ ಚೇತನ ಅದ, ಕಲ್ಲಿನಾಗ ಚೇತನ ಅದ, ಮಣ್ಣಿನಾಗ ಚೇತನ ಅದ, ಹೊರ ವಸ್ತುಗಳಲ್ಲಿ, ಹೊರಗಿನ ಜೀವಿಗಳಲ್ಲಿ ಎಲ್ಲದರಾಗೂ ಆ ಚೇತನನೇ ಅದ. ಅದು ಗುರುತು ಸಿಗ್ಲಾರ್ದಂಗ ಮಾಡಿದ್ದು ಸ್ಥೂಲ ಅವಿದ್ಯೆ. ಮತ್ತ ಎಲ್ಲಾ ಕಡೆ ಇರೋ ಚೇತನ ತನ್ನೊಳಗೂ ಅದ. ತನ್ನೊಳಗಿರೋ ಚೇತನ ತನಗೇ ತಿಳಿಲಾರ್ದಂಗ ಮಾಡಿದ್ದು ಮೂಲ ಅವಿದ್ಯೆ. ಬ್ರಹ್ಮ ಸ್ವರೂಪವನ್ನ ತನ್ನೊಳಗಿನ ಆತ್ಮ ಬ್ರಹ್ಮ ಸ್ವರೂಪ ಶಿವೋಹಂ ಅನ್ನೋದು ಆವರಣ ಮಾಡಿದಲ್ಲ, ಅದು ಏನದಪ್ಪ ಅಂದ್ರೆ ಮೂಲ ಅವಿದ್ಯೆ. ಇಲ್ಲಿ ಯಾವ ಚೇತನ ಇದು? ಪ್ರಮಾಚೇತನ. ಒಳಗಿರೋದು ಪ್ರಮಾಚೇತನ. ಈ ಚೇತನ ಏನಾಗ್ಯದ? ನಮ್ಮ ಅನುಭವಕ್ಕೆ ಬರಲಾರ್ದಂಗ ಆವರಣ ಆಗಿಬಿಟ್ಟದ, ಕವರ್ ಆಗಿಬಿಟ್ಟದ. ಸ್ಥೂಲ ಅವಿದ್ಯೆಯ ನಾಶದಿಂದ ಅವಿದ್ಯೆಯ ಜಾಲ ನಾಶವಾಗುವುದಿಲ್ಲ. ಹೊರಗ ನೀವು ಎಲ್ಲಾ ವಸ್ತುಗಳಲ್ಲಿ ನೀವು ದೇವರು ಅಂತ ಹೇಳಿ ಇಡೀ ಜಗತ್ತೆಲ್ಲ ದೇವರ ದರ್ಶನ ಮಾಡ್ಕೋತ ಅಡ್ಡಾಡ್ತಿದ್ರಿ ಅಂತಂದ್ರೆ ಅದರಿಂದ ಅವಿದ್ಯಾ ಜಾಲ ನಾಶ ಆಗಂಗಿಲ್ಲ. ಹೊರಗಿನ ದೇವರುಗಳ ದರ್ಶನದಿಂದ ಅವಿದ್ಯಾ ಜಾಲ ನಾಶ ಆಗಂಗಿಲ್ಲ, ಅದು ಹಂಗೆ ಇರ್ತದೆ. ಅದಕ್ಕೆ ಕಲ್ಲಲ್ಲರಸುವ ಕಳ್ಳರಿಗೆ ಅಂತೇಳಿ ಒಂದು ನೋಡ್ರಿ ಹಾಡ. ಕಲ್ಲಲ್ಲಿ ಅರಸುವ ಕಳ್ಳರಿಗೆ ಒಂದು ಹಾಡ ಅದಲ್ರಿ, ಯಾವ್ದದು? ಎಲ್ಲಾ ರೂಪವು ತಾನಂತೆ. ಹಂಗ ಹೊರಗೆ ತಿರುಗಿ ಹೊರಗೆ ದೇವರ ದರ್ಶನ ಮಾಡ್ಕೋಬೇಕನ್ನೋರಿಗೆ ಒಂದು ರೀತಿ ಕಳ್ರು ಅಂತವ್ರಿಗೆ ಇದು ಅನುಭವ ಆಗಂಗಿಲ್ಲ ಅಂತ ಹೇಳ್ತಾರೆ. ಬರೇ ಸ್ಥೂಲ ಅವಿದ್ಯೆ ಹೊರಗಿನ ವಸ್ತುಗಳಲ್ಲಿ ಪರಮಾತ್ಮನನ್ನು ನೋಡ್ತೀನಿ ಅಂತೇಳಂದ್ರ ತನ್ನ ಅವಿದ್ಯಾ ಜಾಲ ನಾಶ ಆಗುವುದಿಲ್ಲ. ಮೂಲ ಅವಿದ್ಯೆಯ ನಾಶ. ಅವಿದ್ಯಾ ಜಾಲ ಅಂದ್ರೆ ಇನ್ನೇನು? ಅಜ್ಞಾನ ಮತ್ತೆ ಆವರಣ. ಅಜ್ಞಾನ, ಆವರಣ ಮತ್ತು ಭ್ರಾಂತಿ, ಇದೇ ಅವಿದ್ಯಾ ಜಾಲ.
ಅಜ್ಞಾನ ಅಂತಂದ್ರೇನು ಗೊತ್ತಿಲ್ಲ. ಕಲ್ಯಾಣಪ್ಪವ್ರ ಮನೆಗೆ ಹೋಗಿ ಕಲ್ಯಾಣಪ್ಪವ್ರಿಗೆ ಕೇಳಕತ್ತೀವಿ, ಕಲ್ಯಾಣಪ್ಪವ್ರು ಯಾರ್ರೀ ಅಂತ ಕೇಳಿದ್ರೆ ಕಲ್ಯಾಣಪ್ಪರ್ರಿ ಗೊತ್ತಿಲ್ಲ, ಕಲ್ಯಾಣಪ್ಪರ ಹೇಳಕತ್ತಾರೆ ಕಲ್ಯಾಣಪ್ಪವ್ರು ಗೊತ್ತಿಲ್ಲ ಅಂತ. ಏನ್ ಮಾಡ್ಬೇಕು ಹಿಂಗಾದ್ರ? ಹಂಗಿದೇನಂದ್ರೆ ಅಜ್ಞಾನ. ಬ್ರಹ್ಮ ಅಂದ್ರೆ ಏನು ಗೊತ್ತಿಲ್ಲ. ಅವಿದ್ಯಾಜಾಲದ ಒಂದನೇ ಕೆಲಸ ಅಜ್ಞಾನ. ಪರಬ್ರಹ್ಮ ಅಂದ್ರೆ ಏನಂತ ಗೊತ್ತಿಲ್ಲ. ಗೊತ್ತಾದ ಅಂತಂದ್ರೆ ಜ್ಞಾನ, ಗೊತ್ತಿಲ್ಲ ಅಂತಂದ್ರೆ ಅಜ್ಞಾನ. ಇನ್ನು ಆವರಣದೊಳಗೆ ಎರಡು, ಒಂದು ಅಸತ್ವ ಪಾದಕ ಆವರಣ, ಇನ್ನ ಒಂದು ಅಮಾನ ಪಾದಕ ಆವರಣ. ಅಸತ್ವ ಪಾದಕ ಆವರಣದೊಳಗೆ ಏನದಪ್ಪ ಅಂದ್ರೆ ಪರಮಾತ್ಮ ಇಲ್ಲ, ಪರಮಾತ್ಮ ಇಲ್ಲ ಅನ್ನೋದು ಅಸತ್ವ ಪಾದಕ ಆವರಣ. ಅದು ಆವರಣ ನಿವೃತ್ತಿ ಆದಾಗ ಪರಮಾತ್ಮ ಅಂತ ಒಬ್ಬವನು ಇದ್ದಾನೆ. ಇದು ಅಸತ್ವ ಪಾದಕ ಆವರಣ ನಿವೃತ್ತಿ ಕೆಲಸ. ಅದು ಗುರು ಮತ್ತು ಶಾಸ್ತ್ರಗಳ ವಾಕ್ಯಗಳನ್ನ ನಂಬಿ ನಾವು ಮಾಡ್ಕೋಬೇಕಾದ ಕೆಲಸ. ನೆಕ್ಸ್ಟ್ ಅಭಾನ ಪಾದಕ ಆವರಣ. ಅದೇನದ? ನಮಗ ಭಾನವಾಗುತ್ತಿಲ್ಲ. ಪರಮಾತ್ಮ ಅಂತ ಒಬ್ಬ ಇದ್ರೆ ನಮಗೆ ಭಾನವಾಗಬೇಕಾಗಿತ್ತು, ನಮಗೆ ಭಾನವಾಗುತ್ತಿಲ್ಲ ಅಂತಂದ್ರ ಯಾಕಾಗ್ತಾ ಇಲ್ಲ? ಅಲ್ಲಿ ಅಭಾನ ಪಾದಕ ಆವರಣ ಇದ್ದ ಕಾರಣ. ಮತ್ತೆ ಈ ಅಭಾನ ಪಾದಕ ಆವರಣ ನಿವೃತ್ತಿ ಹ್ಯಾಂಗಂತಂದ್ರೆ ಸದ್ಗುರುವಿನ ಬಳಿ ಕುಳಿತು ಶುದ್ಧ ಅಂತಃಕರಣರಾಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ಏನು ಶ್ರವಣ ಮಾಡಬೇಕು ಅಂತಂದ್ರ ವೇದೋಕ್ತ ಮಹಾವಾಕ್ಯಗಳ ಅರ್ಥದ ಶ್ರವಣ. ವೇದೋಕ್ತ ಮಹಾವಾಕ್ಯಗಳ ಬರೀ ಶಬ್ದದ ಶ್ರವಣ ಅಲ್ಲ, ಅರ್ಥದ ಶ್ರವಣ ಮಾಡಬೇಕು, ಅರ್ಥದ ಮನನ ಮಾಡಬೇಕು, ಅರ್ಥದ ನಿಧಿಧ್ಯಾಸನ ಮಾಡಬೇಕು. ಆ ಅರ್ಥದಲ್ಲಿಯೇ ತತ್ ಪದದ ಅರ್ಥ, ತ್ವಂ ಪದದ ಅರ್ಥಗಳನ್ನ ಏನ್ ಮಾಡಬೇಕು? ಅನುಸಂಧಾನ ಮಾಡಬೇಕು. ಮಾಡಿದಾಗ ಏನಾಗ್ತದ? ಅಭಾನ ಪಾದಕ ಆವರಣ ನಿವೃತ್ತಿಯಾಗಿ ಆ ಬ್ರಹ್ಮ ಸ್ವರೂಪ ಏನಾಗ್ತದ? ಭಾನವಾಗ್ತದ. ಅದಕ್ಕಿದೇನು? ಆವರಣ ಎರಡನೇ ಭಾಗ. ಮೂರನೇದೇನದ? ಭ್ರಾಂತಿ ಅಂತದ. ಭ್ರಾಂತಿ ಏನಿದು? ಭ್ರಾಂತಿ ಮತ್ತು ಭ್ರಮೆ ಅಂತಂದ್ರೇನು? ಭ್ರಮೆ ಭ್ರಾಂತಿ ಅಂತಂದ್ರೆ ಏನಪ್ಪ ಅಂತಂದ್ರ ನನ್ನ ಹೆಂಡತಿ, ನನ್ನ ಹೊಲ, ನನ್ನ ಮನಿ, ಈ ದೇಹನೇ ನಾನು, ಈ ಸಂಪತ್ತು ನನ್ನದು, ಈ ಸಂಬಂಧ ನನ್ನದು ಅಂತೇನದಲ್ಲ, ಇದು ಒಂದು ಭ್ರಮೆ ನೋಡಪ್ಪ ಅಂತ ಗುರುಗಳು ಹೇಳ್ತಾರೆ. ಇದು ಒಂದು ಭ್ರಮೆ ನೋಡಪ್ಪ. ಇದು ಏನಾಗ್ತದ? ಇದಿಟ್ಟು ಉಸಿರು ಇರೋ ತನಕ ಅಷ್ಟೇ ಇದು ನಿನಗೆ ಸಂಬಂಧಪಡ್ತದ. ನಿಂದು ಉಸಿರು ನಿಂತು ಅಂತಂದ್ರೆ ಇವ್ರು ಯಾರೂ ನಿನ್ನ ಸಂಬಂಧಿಕರಲ್ಲ, ಇಲ್ಲಿರೋ ವಸ್ತುಗಳು ಯಾವೂ ನಿನಗೆ ಸಂಬಂಧ ಇಲ್ಲ, ಏನೇನು ಸಂಬಂಧ ಇಲ್ಲ. ಈ ಸಂಬಂಧ ಇಲ್ಲ ಅಂತೇಳಿ ಗುರುಗಳು ತಿಳಿಸಿ ಹೇಳಿ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವೆಲ್ಲ ಜಗಕ್ಕಿಕ್ಕಿದ ವಿಧಿ ಅಂತಂದ್ರೇನು? ವಿಧಿ ಅಂತಂದ್ರೆ ಮೆಥಡ್. ಈ ಜಗತ್ತಿನಾಗ ಬದುಕಬೇಕಾದ್ರ ಇದೊಂದು ಪದ್ಧತಿ ಅದಪ್ಪ, ಈ ಪದ್ಧತಿ ಪ್ರಕಾರ ಬದುಕಬೇಕಾಗ್ಯದಷ್ಟೇ. ಈ ರೀತಿ ಬದುಕುವಾಗ ಇದಕ್ಕೇನಂತಾರೆ? ಉಪಜೀವನ ಅಂತಾರ. ನಿನ್ನ ನಿಜ ಜೀವನ ಅಂದ್ರೆ ಯಾವುದು ಅಂತಂದ್ರೆ ನಿನ್ನದನ್ನದು ಯಾವುದು ಅಂತಂದ್ರೆ ನಿನ್ನ ಜ್ಞಾನ ರತ್ನ. ಆ ಪರಮಾತ್ಮನ ಬಗ್ಗೆ ಜ್ಞಾನ ಮತ್ತು ಆ ಪರಮಾತ್ಮನ ಸ್ವರೂಪ ನನ್ನ ಸ್ವರೂಪ ಅಂತೇಳಿ ನೀನೇ ಜ್ಞಾನ ಮಾಡ್ಕೊತೀರಿ, ಅದೇ ನಿನ್ನ ಜ್ಞಾನ ರತ್ನ. ನಿಂದ ನೋಡಪ್ಪ ಇದು. ಆ ಜ್ಞಾನ ರತ್ನವ ಕೆಡುಗೊಡದೆ ನೀನು ಅಲಂಕರಿಸಿದೆ ಆದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ತಿರುವಂತರಿಲ್ಲ ನೋಡ ಎಲೆ ಮನವೇ ಅಂತೇಳಿ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊಳ್ಳೋದು. ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡ್ಕೋ, ಸಾಧನೆ ಮಾಡ್ಕೋ, ಮೋಕ್ಷ ಮಾಡ್ಕೋ, ದುಃಖ ನಿವೃತ್ತಿ ಮಾಡ್ಕೋ, ಆನಂದ ಪಡ್ಕೋ ಅಂತೇಳಿ ಗುರು ಏನು ಹೇಳ್ತಾರ ಹಂಗ ನೀವು ಮಾಡಿ 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 ಮಾಡು. ಈಟೆಲ್ಲ ಹೇಳಿದ ಮೇಲೂ ಏನೆಲ್ಲ ಕೇಳಿದ ಮೇಲೂ ಹೆಂಡತಿ ನಂದು ಅಂತೇಳಕ್ಕೆ ಅಂದ್ರಿ, ಗಂಡ ನಂದು ಅಂತ ಅಂದ್ರಿ,
ಮತ್ತೆ ಈ ಹೊಲ ಮನಿ ಎಲ್ಲ ನಂದು ಅಂತೇಳಿ ಅಂದ್ರಿ ಅಂತಂದ್ರೆ ಅದು ಭ್ರಾಂತಿ. ತಿಳಿದ ಮೇಲೂ ಮತ್ತೆ ಅದೇ ಭ್ರಮೆ ಒಳಗಿದ್ರಿ ಅಂತಂದ್ರೆ ಅದು ಭ್ರಾಂತಿ. ಜ್ಞಾನಿಗಳಾಗಿದ್ರಿ ಅಂತಂದ್ರ ಇರ್ಲಿ, ಬೇಕಾದಷ್ಟು ಇರ್ಲಿ, ಏನ್ ತೊಂದರೆ ಇಲ್ಲ. ಹೆಂಗಿರ್ಬೇಕಪ್ಪ ಅಂತಂದ್ರೆ ನಿದ್ದೆತ್ತಿದಾಗ ಬಗ್ಲಾಗ ಹೆಂಡತಿ ಮಕ್ಕಳು ಇರ್ತಾರ, ಗಂಡ ಇರ್ತಾರ, ಹೊಲ ಮನಿ ಇರ್ತದ, ರೊಕ್ಕ ರೂಪಾಯಿ ಇರ್ತದ. ನಿದ್ದೆತ್ತಿದಾಗ ಅವೆಲ್ಲ ಎಲ್ಲರೂ ಹೋಗಿರ್ತಾವೇನು, ಅವೆಲ್ಲ ಸುತ್ತಮುತ್ತ ಇದ್ರೂ ಸಹಿತ ಅವುಗಳ ಸಂಬಂಧ ಇರ್ಲಾರ್ದಾಗ ಹೆಂಗ ನಿಮ್ ಪಾಡಿಗೆ ನೀವು ನಿದ್ದೆ ಮಾಡ್ತಿರ್ತೀರಿ, ಎದ್ದಾಗನು ಅದೇ ರೀತಿ ಇರ್ಬೇಕು. ಎದ್ದಾಗನು ಅದೇ ರೀತಿ ಇರ್ಬೇಕು. ಒಂದ್ ಆ ಕಡೆ ಓಣಿನ ಮುದುಕಿ ನಮ್ಮಲ್ಲಿ ಬಂದಿತ್ತು ಒಂದ್ಸಾರಿ. 75-80 ವರ್ಷದ ಮುದುಕಿ ಬಂದ ಹೊತ್ನಾಗ ಏನಾಯ್ತಪ್ಪ ಅಂತಂದ್ರೆ ಜಗ್ಗಿ ಅಳ್ಳಕತ್ತಾಳ. ಏನ್ ಮಾಡ್ಬೇಕಪ್ಪ, ಮನಿ ಮುಂದ ಕಟ್ಟಿ ಮೇಲ ಕುಂತರು ಸಾಕು, ನಮ್ ಸಸಿ ಬರ್ತಾಳ, ಅಲ್ಲಿ ರೋಡಿಗೆ ನಿಂದಿರ್ತಾಳ, ಲಟ್ಕಿ ಮುರಿತಾಳ, ಚಟಕಿ ಮುರಿತಾಳ, ಒಂದೇ ಸವನ. ಆಕಿನ ಮಾಡದ್ ನೋಡಿದ್ರೆ ನನಗೆ ಸಂಕಟ ಆಗ್ಲಕತ್ತದ. ಆಕಿ ಲಟ್ಕಿ ಮುರಿಯೋದ್ ನೋಡಿದ್ರ ನನಗೆ ಸಾಯಿಲೆ ಅಂತೇಳಿ ಶಾಪ ಹಾಕ್ಲಕತ್ತಾಳ, ನನಗೆ ಜಗ್ಗಿ ತ್ರಾಸ ಆಗ್ಲಕತ್ತದ ಅಂತ ಬಂದ. ಆಯ್ತು, ನಿಮ್ಮ ಮನೆ ಮುಂದೆ ಕಟ್ಟಿ ಮೇಲೆ ಕುಂದ್ರು ನೋಡಮ್ಮ ಏನೇನ್ ಮಾಡ್ತಾಳ ಮಾಡ್ಲಿ ಅಂತ ಒಂದ್ಸಾರಿ ಮಾಡಿ ಆಕಿ ನಂಗೆ ಬಗಲಾಗ ಇನ್ನೊಬ್ಬಕಿ ತಯಾರು ಮಾಡಿದೆ ನಾನು. ಇನ್ನೊಬ್ಬಕಿ ತಯಾರು ಮಾಡಿ ಅಕ್ಕಿ ಹೆಂಗ್ ಮಾಡ್ಯಾಳ ಹಂಗೆ ನೀನು ಮಾಡಿವ ಆಕಿ ಮುದುಕಿ ಅಲ್ಲಿ ನಿಂತು ಅಂತಂದೆ ನಾನು. ಆಯ್ತಣ್ಣ ಅಂತವ್ರು. ಇನ್ನೊಬ್ಬ ಹೆಣ್ಮಗಳು ಹೋಗಿ ಅಕ್ಕಿನಂಗೆ ಈಕಿನೂ ಲಟ್ಕಿ ಮುರಿದಳು. ಆ ಮುದುಕಿ ಏನ್ ಮಾಡಿದಳು, ಆ ಸಸಿ ಮಾಡಿದ್ದನು ನೋಡಿದಳು, ಈಕಿ ಮಾಡಿದ್ದನು ನೋಡಿದಳು. ನೋಡಿದ ಮೇಲೆ ಏನಾಯ್ತು, ಆಮೇಲೆ ಆ ಮುದುಕಿ ಬಲ್ಲಿ ಹೋದೆವು ನಾವು. ಮುದುಕಿ ಬಲ್ಲಿ ಹೋಗಿ ಮೇಲೆ ಏನ್ ಮಾಡಿದೆವು, ಈಗ ಲಟ್ಕಿ ಮುರಿಯೋದು ನಿಮ್ ಸಸಿದನು ನೋಡಿದೆವು ನಾವು. ಅಲ್ಲಿ ದೂರ ನಿಂತು ಆಕಿ ಮಾಡಿ ಹೋದಳು. ಮತ್ತ ಇನ್ನೊಬ್ಬಕಿನೂ ಅಕ್ಕಿನಂಗೆ ಅಕ್ಕಿನ ಕತೆ ಚಂದ ಮಾಡಿದಳು, ಅಕ್ಕಿನೂ ಚಟ್ಕಿ ಮುರಿದಳು. ಮತ್ತ ನಿನಗ ಅಕ್ಕಿದ್ ನೋಡಿದಾಗ ಹೆಂಗಿತ್ತು, ಇಕ್ಕಿದ್ ನೋಡಿದಾಗ ಅದಕ್ಕೆ ಈಕಿ ಮುದುಕಿ ಏನ್ ಹೇಳಿದಳು, ಈಕಿ ಲಟ್ಕಿ ಮುರಿದ್ರೆ ನನಗೇನಾಗದ, ಅಕ್ಕಿ ಏನ್ ನನ್ ಬಂದ ಬಳಗ ಸಂಬಂಧ ಸೂತ್ರ, ಅಕ್ಕಿ ಏನಂದ್ರೆ ನಮಗೇನಾಗದ. ಮತ್ತೆ ಈಕಿ ಅಂದ್ರೆ ಯಾಕಾಗ್ತದ, ಈಕಿ ನಾನು ಸೊಸಿ ಅದಳ, ಇದಕ್ಕೆ ಈಕಿ ಹಿಂಗ್ ಮಾಡಿದ್ರೆ ನನಗೆ ಹಿಂಗ ಆಗ್ತದ ನೋಡ್ರಿ ಹೆಂಗ. ಅದಕ್ಕೆ ಈ ಸಂಬಂಧ ಅನ್ನೋದು ನಿನ್ ತಲೆಯನ್ನು ತೆಗೆದು ಬಿಡು ಅಂತ ಹೇಳ್ಬಿಟ್ಟವ. ನನ್ನ ಸೊಸಿ ಅಂತ ನಿನ್ನ ತಲೆಗೆ ಎದ್ದಕ್ಕ ನನ್ನ ಸೊಸಿ ಹೆಂಗಿರ್ಬೇಕು ಅಂತೇಳಿ ನಿನಗೊಂದು ಸ್ಕೆಚ್ ಅದು. ಆ ಸ್ಕೆಚ್ ಪ್ರಕಾರ ಇದ್ರ ನಿನ್ನ ಪುಣ್ಯ. ಆ ಸ್ಕೆಚ್ ಪ್ರಕಾರ ಆಕಿ ಇಲ್ಲ ಅಂತಂದ್ಮೇಲೆ ತ್ರಾಸ ಯಾರಿಗಾಗ್ತದ, ನಿನಗೆ ಆಗ್ತದ. ಅದಕ್ಕೆ ಆಕಿ ನನ್ನ ಸೊಸಿ ಅಲ್ಲ ಅಂತೇಳಿ ನೀ ಆಕಿ ಸೊಸಿ ನಮ್ಮ ಸೊಸಿ ಅಲ್ಲ ಅಂತೇಳಿ ಆಕಿ ಬಗ್ಗೆ ತಲೆಯನ್ನು ತೆಗೆದು ಬಿಡು. ಮಗ ಸೊಸಿ ಮನಿ ಆ ಕಡೆ ಓಣ್ಯಾಗ ಮಾಡ್ಯಾರ, ಆ ಮುದುಕಿ ಮಗ ಇನ್ನೊಬ್ಬ ಸಣ್ಣ ಮಗ ಈ ಕಡೆ ಮನ್ಯಾಗ ಅದಾರ. ಇಲ್ಲಿ ಚಟಕಿ ಮುರಿಯೋದು ಅದು ಇದು ಮಾಡಿ ಹೋಗಕ್ಕೆ ದಿನ ಬಂದ ಆ ಮುದುಕಿ ತ್ರಾಸ ಕೊಟ್ಟು ಹೋಗ್ಬಿಡಕ್ಕೆ. ಮರುದಿವ್ಸಲಿಂತ ಆಕಿ ನನ್ನ ಸೊಸಿನೇ ಅಲ್ಲ, ಇನ್ನೊಬ್ಬಕಿ ಚಟಕಿ ಮುರಿದ್ರೆ ಹೆಂಗೆ ನನ್ಗೇನು ಆಗ್ಲಿಲ್ಲ, ಹಂಗಾಕಿ ಭಾವನೆ ಚೇಂಜ್ ಮಾಡ್ಕೊಂಡ್ಬಿಟ್ರು. ಆ ಮುದುಕಿ ಮುಖದೊಳಗ ಮಂದಹಾಸ ನಗು. ಆಕಿ ಚಟಕಿ ಮುರಿದಂಗೆಲ್ಲ ಆಕಿ ನಗ್ಲಕ್ಕತ್ತಳು, ಖುಷಿ ಪಡ್ಲಕ್ಕತ್ತಳು. ಹೆಂಗದ? ಯಾಕಂದ್ರೆ ನಾನು ನನ್ನದು ಅನ್ನೋದು ಇದ್ದಲ್ಲೇ ನಮಗಿಲ್ಲ ಇವೆಲ್ಲ ಹಿಂಸೆ ಕೊಡ್ತಾವ. ಅದಕ್ಕ ಈ ಭ್ರಮೆ ಭ್ರಾಂತಿ ಅನ್ನೋದೇನದಲ್ಲ, ಭ್ರಾಂತಿ ತೆಗೆದು ಹೋಗ್ಬಿಡ್ಬೇಕು, ಚೇಂಜ್ ಆಗ್ಬಿಡ್ಬೇಕು. ಚೇಂಜ್ ಆಗಿ ಸುಮ್ಮನೆ ನೋಡಿ ನಕ್ಕೋತಿರ್ಬೇಕಟ್ಟೆ. ಚಲ್ಲದಾದ್ರೂ ನಕ್ಕೋತಿರ್ಬೇಕು, ಕೆಟ್ಟದಾದ್ರೂ ನಕ್ಕೋತಿರ್ಬೇಕು. ಇದೇನು ಆಗ್ಬೇಕು ಅದು ಆಲಕತ್ತದ, ಏನ್ ಹೋಗ್ಬೇಕು ಹೋಗ್ಲಕತ್ತದ, ಏನ್ ಉಳಿಬೇಕು ಉಳಿಲಕತ್ತದ. ಸುಮ್ಮ ನಾವು ಶುದ್ಧ ಬ್ರಹ್ಮ ಸ್ವರೂಪರಾಗಿ ಯಾವಾಗಕ್ಕೂ ಅಂಟುಕೊಳ್ಳಾರ್ದಂಗೆ ಇರಬೇಕು. ಹಂಗಿದ್ರೆ ಭ್ರಾಂತಿಯಿಂದ ಮುಕ್ತರಾಗಿರ್ತೀವಿ. ಒಳಗೆಲ್ಲ ಹತ್ತಲಕತ್ತದ, ನನ್ನ ಮಗ ಹಿಂಗ, ನನ್ನ ಗಂಡ ಹಿಂಗ, ನನ್ನ ಹೆಣತಿ ಹಿಂಗ, ನನ್ನ ಸಸಿ ಹಿಂಗ, ನನ್ನ ಹಳೆ ಹಿಂಗ, ನನ್ನ ಮೊಮ್ಮಕ್ಕಳು ಹಿಂಗ ಎಲ್ಲರಿ ನಿಮಗ ಚರಕ್ ಹತ್ತಲಕತ್ತದ ಅಂತ ಅಂದ್ರ ಏನದ ಅಲ್ಲಿ ನಿಮಗ ಇನ್ನೂ ಸಂಸಾರ ಭ್ರಾಂತಿ ಒಳಗ ಆದ ಅಂತ. ಶರೀರಕ್ಕೆ ಏನಾರ ಆಯ್ತು ಅಂತಂದ್ರ ಶರೀರದಿಂದ ಭಿನ್ನವಾಗಿ ನೋಡ್ಬೇಕು. ಈ ಕೈ ನಾನಲ್ಲ, ಈ ಕಾಲ ನಾನಲ್ಲ, ಈ ಕಣ್ಣು ನಾನಲ್ಲ,
ಈ ಮೈನೇ ನಾನಲ್ಲ, ಇಡೀ ಶರೀರನೇ ನಾನಲ್ಲ. ಶರೀರದಿಂದ ಭಿನ್ನವಾಗಿ ನೋಡಿ ಆ ಶರೀರಕ್ಕೆ ಏನೇನಾಗ್ಲಕ್ಕತ್ತದ ಶುದ್ಧ ಬ್ರಹ್ಮ ಸ್ವರೂಪರಾಗಿ ಸುಮ್ಮನೆ ನೋಡ್ತಿರ್ಬೇಕಷ್ಟೇ. ಅಯ್ಯೋ ನನ್ನ ಕೈ ಪೆಟ್ಟಾಯ್ತು, ಕಾಲಿಗೆ ಪೆಟ್ಟಾಯ್ತು, ತಲೆಗೆ ಪೆಟ್ಟಾಯ್ತು, ಅದು ಆಯ್ತು, ಗಾಯ ಆಯ್ತು, ರಕ್ತ ಹರಿತು ಅಂತೇಳಿ ಟೆನ್ಷನ್ ತಗೊಂಡ್ರೆ ಏನು ಅರ್ಥ ಇಲ್ಲ. ಏನಾಗಬೇಕು ಆಗ್ತಿರ್ತದೆ ಅಷ್ಟೇ. ಆನಂದವಾಗಿರೋದೇ ನಿಮ್ಮ ಕರ್ತವ್ಯ, ಮತ್ತಿನ್ನೇನಿಲ್ಲ. ಡ್ಯೂಟಿ ಅಂದ್ರೆ ಏನು? ಆನಂದ. ನಮ್ಮ ಶುದ್ಧ ಬ್ರಹ್ಮ ಪೀಠದೊಳಗೆ ನಿಮ್ಮ ಕರ್ತವ್ಯ ಏನಪ್ಪ? ಆನಂದವಾಗಿರೋದೇ ನಿಮ್ಮ ಡ್ಯೂಟಿ. ಯಾವಾಗ ನೀವು ಆನಂದವಾಗಿಲ್ಲ, ನೀವೇನಾಗಿರಿ? ಕರ್ತವ್ಯದಿಂದ ಚ್ಯುತರಾಗಿರಿ. ಡ್ಯೂಟಿ ಮಾಡ್ತಾ ಇಲ್ಲ, ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ. ನೀವು ಆರಾಮಿಲ್ಲ ಅಂತಂದ್ರೆ ನಿಮ್ಮ ಡ್ಯೂಟಿ ಸರಿ ಮಾಡ್ತಾ ಇಲ್ಲ ಅಂತಷ್ಟೇ. ಅದಕ್ಕೇನು ರೊಕ್ಕ ಬೇಕಾ? ರೂಪಾಯಿ ಬೇಕಾ? ಅದಕ್ಕೇನದ? ಭ್ರಾಂತಿ. ಈ ಭ್ರಾಂತಿಯಿಂದ ಹುಷಾರಾಗಿರ್ಬೇಕು. ಎಲ್ಲ ತಿಳಿದ ಮೇಲೂ ಸಂಸಾರಕ್ಕೆ ದುಃಖ ಪಡೋರಿಗೆ ಭ್ರಾಂತಿ ಅಂತ ಅಷ್ಟೇ. ಮೂಲ ಅವಿದ್ಯೆಯ ನಾಶದಿಂದ ಅವಿದ್ಯೆಯ ಜಾಲ ನಾಶವಾಗುತ್ತದೆ. ನಮ್ಮ ದೃಷ್ಟಿ ಎಲ್ಲ ಪವಿತ್ರ ಆಗ್ಬೇಕಾದ್ರ ಮೂಲ ಅವಿದ್ಯೆಯ ನಾಶ ಅಂತಂದ್ರೆ ನನ್ನೊಳಗಿನ ಬ್ರಹ್ಮಚೇತನದ ಭಾನ ನಾನು ಮಾಡಿಕೊಂಡು ನನ್ನ ಮೂಲ ಅವಿದ್ಯೆಯನ್ನ ಕಳ್ಕೊಂಡ್ರೆ ನನ್ನ ದೃಷ್ಟಿ ಏನಾಗ್ತದ? ಬ್ರಹ್ಮ ದೃಷ್ಟಿ ಆಗ್ತದ. ಯಥಾ ದೃಷ್ಟಿ ತಥಾ ಸೃಷ್ಟಿ. ನನಗಿಡೀ ಬ್ರಹ್ಮಾಂಡ ಬ್ರಹ್ಮಮಯವಾಗಿ ಕಾಣುತ್ತದೆ. ಅದಕ್ಕೆ ಸ್ಥೂಲ ಅವಿದ್ಯೆಯ ಒಂದು ನಿವೃತ್ತಿಯಿಂದ ಅವಿದ್ಯಾಜಾಲ ನಾಶವಾಗುವುದಿಲ್ಲ. ಮೂಲ ಅವಿದ್ಯೆ ನಿವೃತ್ತಿಯಿಂದಲೇ ಅವಿದ್ಯಾಜಾಲ ನಾಶ ಆಗ್ತದೆ. ಮೂಲ ಅವಿದ್ಯೆ ನಿವೃತ್ತಿ ಮಾಡ್ಕೊಂಡ್ರೆ ಸ್ಥೂಲ ಅವಿದ್ಯೆ ನಿವೃತ್ತಿ ಮಾಡ್ಕೊಳ್ಳೋ ಕೆಲಸ ಇಲ್ಲ. ಅದು ಆಟೋಮೆಟಿಕ್ ಆಗಿಬಿಡ್ತದ. ಅದು ಆಟೋಮೆಟಿಕ್ ಆಗಿಬಿಡ್ತದ. ಸ್ಥೂಲ ಅವಿದ್ಯೆ ಮೂಲ ಅವಿದ್ಯೆ ಹೆಂಗದ ಅಂದ್ರ, ಸ್ಥೂಲ ಅವಿದ್ಯೆ 10 ರೂಪಾಯಿ ಇದ್ದಂಗವ, ಮೂಲ ಅವಿದ್ಯೆ 20 ರೂಪಾಯಿ ಇದ್ದಂಗವ. 20 ರೂಪಾಯಿ ತಗೊಂಡ್ರೆ ಅದ್ರೊಳಗೆ ಅದು 10 ರೂಪಾಯಿ ಆದ ಇಲ್ಲ. ಏನ್ 10 ರೂಪಾಯಿದಾಗ 20 ರೂಪಾಯಿ ಆದ? 20 ರೂಪಾಯಿ ಒಳಗೆ 10 ರೂಪಾಯಿ ಆದಿಲ್ರಿ. 10 ರೂಪಾಯಿ ಅದ. ಹಂಗ ನೀವು 20 ರೂಪಾಯಿ ನೀವು ಮೂಲ ಅವಿದ್ಯೆ ಕಳ್ಕೊಂಡ್ರಿ ಅಂದ್ರ ಅದ್ರಾಗ 10 ರೂಪಾಯಿ ಆಟೋಮೆಟಿಕ್ ಕೆಲಸ ಆಗ್ಬಿಡ್ತು. ಹಂಗ ಮೂಲ ಅವಿದ್ಯೆ ನಾಶ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನಂಥದ್ದು ನಾವು ರೂಢಿ ಮಾಡ್ಕೋಬೇಕು, ಅದನ್ನು ಭಾನ ಮಾಡ್ಕೋಬೇಕು. ಆ ಮೂಲ ಅವಿದ್ಯೆಯ ಜಾಲವನ್ನ ನಾಶ ಮಾಡುವ ಅಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಆಗುತ್ತದೆ ಅಂತಂದ್ರೆ, ಬ್ರಹ್ಮವು ನೇತ್ರ ಇಂದ್ರಿಯಕ್ಕೆ ವಿಷಯವಾಗುತ್ತದೇನು ಅಂತಂದ್ರೆ ಆಗುವುದಿಲ್ಲ. ಯಾಕೆಂದರೆ ನೇತ್ರೇಂದ್ರಿಯಕ್ಕೆ ರೂಪವುಳ್ಳ ಅಥವಾ ವರ್ಣ, ನೀಲವೇ ಮೊದಲಾದ ವರ್ಣವುಳ್ಳ ಅವುಗಳ ಜ್ಞಾನವಾಗುವುದಷ್ಟೇ ಸಾಮರ್ಥ್ಯವಿದೆ. ದ್ರವ್ಯ ಅಂದ್ರೆ ಗುಣಿ, ಅದರ ಆಕಾರ ಬಣ್ಣ ಅಂದ್ರೆ ಗುಣ. ನೇತ್ರೇಂದ್ರಿಯದಿಂದ ಗುಣದ್ದು ಜ್ಞಾನವಾಗುತ್ತದೆ, ಗುಣಕ್ಕೆ ಆಶ್ರಯವಾದ ಗುಣಿಯದ್ದು ಜ್ಞಾನವಾಗುತ್ತದೆ. ನೀಲೋ ಘಟ, ನೀಲಿ ಬಣ್ಣದ್ದು ಜ್ಞಾನವಾಗುತ್ತದೆ, ಮತ್ತು ಘಟದ್ದು ಜ್ಞಾನವಾಗುತ್ತದೆ, ಬಣ್ಣದ್ದು ಜ್ಞಾನವಾಗುತ್ತದೆ. ನೇತ್ರೇಂದ್ರಿಯಗಳಿಗೆ ಇಷ್ಟು ಮಾತ್ರ ಸಾಮರ್ಥ್ಯವಿದೆ. ಬ್ರಹ್ಮವನ್ನು ಜ್ಞಾನ ಮಾಡುವ ಸಾಮರ್ಥ್ಯ ಅದಕ್ಕೆ ಇಲ್ಲ. ರಾಮ, ಕೃಷ್ಣ ಮೊದಲಾದ ಮನುಷ್ಯ ಆಕಾರದ ವಿಗ್ರಹಗಳು, ರೂಪಗಳು, ಮೂರ್ತಿಗಳು, ಅವರು ಕೂಡ ರೂಪವುಳ್ಳವರೇ ಇದ್ದಾರೆ. ಆ ಮೂರ್ತಿಗಳ ಮಾಯಾರಚಿತವಾಗಿವೆ, ಅವು ಬ್ರಹ್ಮ ಅಲ್ಲ. ಆದರೆ ನಾವು ಪುರಾಣಗಳಲ್ಲಿ ಕೇಳಿಕೊಂಡು ಬಂದಿದ್ದೇವೆ, ರಾಮಕೃಷ್ಣಾದಿಗಳು ಪರಬ್ರಹ್ಮ ಸ್ವರೂಪ ಅಂತ. ಈಗ ರೂಪ, ಬಣ್ಣ ಇದನ್ನು ನೋಡೋದಷ್ಟೇ ಕಣ್ಣಿನ ಸಾಮರ್ಥ್ಯ ಅದ. ಕಣ್ಣಿಗೆ ರಾಮನ ಮೂರ್ತಿ ಕಾಣ್ಲಕತ್ತದ, ರಾಮನ ಬಣ್ಣ ಕಾಣ್ಲಕತ್ತದ ಅಂತಂದ್ರೆ ಕಣ್ಣಿಗೆ ಬ್ರಹ್ಮ ದರ್ಶನ ಆಗಂಗಿಲ್ಲ. ಅಂತಂದ್ರೆ ಆ ರಾಮನ ಮೂರ್ತಿ ಕಾಣ್ಲಕತ್ತದ ಅಂತಂದ್ಮೇಲೆ ಅದು ರಾಮನ ಮೂರ್ತಿ ಬ್ರಹ್ಮ ಅಲ್ಲ. ದರ್ಶನ ಆಗಬಾರದು. ದರ್ಶನ ಆತಿತ್ತು ಅಂತಂದ್ರೆ ಅದು ಬ್ರಹ್ಮ ಅಲ್ಲ. ಬ್ರಹ್ಮ ವಸ್ತು ಕಣ್ಣಿನಿಂದ ನೋಡಲಿಕ್ಕಾಗಂಗಿಲ್ಲ.
ಈಗ ಇದು ನೋಡಲಿಕ್ಕೆ ಆಗ್ಲಿಕ್ಕತ್ತದ ರಾಮಕೃಷ್ಣಾದಿಗಳ ಮೂರ್ತಿಗಳು ಅಂತಂದ್ರ ಇವು ಬ್ರಹ್ಮ ಅಲ್ಲ. ಆದರೆ ಪುರಾಣಗಳಲ್ಲಿ ರಾಮಕೃಷ್ಣಾದಿಗಳ ಮೂರ್ತಿಗಳೇ ಬ್ರಹ್ಮ ಅಂತ ಹೇಳ್ಕೊಂಡು ಬಂದ. ಈ ತೊಡಕು ಬಿಡಿಸೋದಕ್ಕೆ ಅವ್ರು ಏನ್ ಮಾಡಿದ್ರು, ಗುರು ವಾಚ, ಗುರುಗಳೇನ್ ಹೇಳ್ತಾರ, ಅವರ ಶರೀರಗಳೇ ಬ್ರಹ್ಮ ಸ್ವರೂಪ ಎಂಬ ಅಭಿಪ್ರಾಯದಿಂದ ಹೇಳಿಲ್ಲಪ್ಪ. ಹಂಗ ಅವರ ಶರೀರಗಳ ಮೂರ್ತಿಗಳೇ ಬ್ರಹ್ಮ ಅಲ್ಲ. ಮತ್ತೇನೆಂದರೆ ಅವರ ಶರೀರಗಳಿಗೆ ಅಧಿಷ್ಠಾನವಾದ ಯಾವ ಚೇತನವಿದೆಯೋ ಅದು ಬ್ರಹ್ಮವಿದೆ ಅಂತ ಹೇಳ್ಯಾರ. ಅವರ ಮೂರ್ತಿಗಳೇ ಬ್ರಹ್ಮ ಅಂತ ಹೇಳಿರೋದಿಲ್ಲ. ಆ ಮೂರ್ತಿಗಳೇ ಬ್ರಹ್ಮ ಅಂತ ಹೇಳಿಲ್ಲಪ್ಪ ಮಾರಾಯ. ಆ ಮೂರ್ತಿ ಒಳಗ ಒಂದು ಪ್ರಮೇಯ ಚೇತನ, ವಿಷಯ ಚೇತನ ಅಂತೇನದಲ್ಲ, ಅದು ಬ್ರಹ್ಮ ಅಂತ ಹೇಳ್ಯಾರ. ಅಂದಾಗ ಇವ ಏನಂತಾನ, ಸಿಕ್ಕರ ಮಕ್ಕಳ ಇನ್ನೊಂದು ಸ್ಟೆಪ್ ಏನಪ್ಪ ಅಂದ್ರೆ, ಸರ್ವ ಶರೀರಗಳಲ್ಲಿಯೂ 84 ಲಕ್ಷ ಜೀವರಾಶಿಗಳಲ್ಲಿ ಬ್ರಹ್ಮಚೇತನವೇ ಅದ. ಎಲ್ಲ ಜೀವರಾಶಿಗಳ ಅಧಿಷ್ಠಾನ ಬ್ರಹ್ಮಚೇತನವೇ ಅದ. ಮತ್ತು ರಾಮಕೃಷ್ಣಾದಿಗಳ ಶರೀರಗಳಿಗೆ ಯಾವ ಚೇತನವು ಅಧಿಷ್ಠಾನವಾಗಿದೆಯೋ ಅದೇ ಚೇತನವು 84 ಲಕ್ಷ ಜೀವರಾಶಿಗಳಿಗೂ ಅಧಿಷ್ಠಾನವಾಗಿದೆ. ಈ ಅಧಿಷ್ಠಾನ ಚೇತನದ ದೃಷ್ಟಿಯಿಂದ ರಾಮಕೃಷ್ಣಾದಿಗಳಿಗೆ ಬ್ರಹ್ಮ ರೂಪತ್ವ ಹೇಳಿದ್ದಾರೆ. ಅಂತಂದ್ರೆ ಸರ್ವ ಶರೀರಗಳ ಅಧಿಷ್ಠಾನ ಚೇತನವಾದ ಬ್ರಹ್ಮವೇ ಇರುವುದರಿಂದ ಎಲ್ಲ ಮನುಷ್ಯ, ಪಶು, ಪಕ್ಷಿ ಎಲ್ಲವೂ ಬ್ರಹ್ಮ ಅಂತ ಹೇಳ್ಬೇಕಾಗ್ತದ. ಈ ರೀತಿ ನೀವು ಹೇಳಿದ್ರಂದ್ರ ಕರೆಕ್ಟ್ ಅದ ಇಲ್ಲವಾದ ಶಿಷ್ಯನ ವಾದ? ರಾಮಕೃಷ್ಣನ ಮೂರ್ತಿನೇ ಬ್ರಹ್ಮ ಅಂತ ಹೇಳಿಲ್ಲಪ್ಪ. ಆ ಮೂರ್ತಿ ಒಳಗಿರುವಂತ ವಿಷಯ ಉಪಹಿತ ಚೇತನ ಏನದಲ್ಲ ಅದನ್ನ ಮೂರ್ತಿ ಅಂತ ಹೇಳ್ಯಾರ ಅಂತಂದ್ಮೇಲೆ ಮತ್ತೀಗ ನಾವು ನಮ್ಮೊಳಗೂ ಅದೇ ಚೇತನನೇ ಅಧಿಷ್ಠಾನ ಆದಲ್ಲ. ನಮ್ಮೊಳಗೂ ಅದೇ ಚೇತನ, ಬ್ರಾಹ್ಮಣ ಒಳಗಿರೋ ಚೇತನ ಬೇರೆ, ನಮ್ಮೊಳಗಿರೋ ಚೇತನ ಬೇರೆ, ಇಬ್ಬರೊಳಗಿರೋದು ಒಂದೇ ಚೇತನ ಅಧಿಷ್ಠಾನ ಇರುವುದರಿಂದ ಅವ್ರಿಗೆ ಯಾಕೆ ಬ್ರಹ್ಮ ಅನ್ನಬೇಕು ಮತ್ತು ನಮಗ್ಯಾಕೆ ಜೀವ ಅಂತಾರ? ಈ ರೀತಿ ನೀವು ಆ ರಾಮಕೃಷ್ಣಾದಿಗಳ ಮೂರ್ತಿಗಳೊಳಗಿರುವ ಅಧಿಷ್ಠಾನವೇ ನೀವು ಬ್ರಹ್ಮ ಅಂತಿದ್ರಿ ಅಂತಂದ್ರೆ ನಮ್ಮೊಳಗಿರುವ ಅಧಿಷ್ಠಾನನು ಬ್ರಹ್ಮನೇ ಆದ. ವಾದ ಬರಬರದ ಇಲ್ಲ. ಮತ್ತೆ ಅವರೊಳಗಿನ ಚೇತನವನ್ನು ಪರಿಗಣಿಸಿ ನೀವು ಅವ್ರಿಗೆ ಬ್ರಹ್ಮ ಅಂತಿದ್ದೀರ ಅಂದ್ರೆ ನಮ್ಮೊಳಗಿನ ಅದೇ ಚೇತನ, ನಮಗೆ ಯಾಕೆ ಬ್ರಹ್ಮನಲ್ಲಿ ನೀವು ಅಂತ ಕೇಳಕತ್ತಾರ. ರಾಮನೊಳಗಿರುವ ಚೇತನ ನಮ್ಮೊಳಗಿರೋ ಚೇತನ ಸೇಮ್ ಅದ, ಮತ್ತು ನಮ್ಗೆ ಯಾಕೆ ಬ್ರಹ್ಮನಲ್ಲ ಅವ್ರಿಗೆ ಯಾಕೆ ಬ್ರಹ್ಮ ಅಂತೀರಿ, ಯಾಕಂತೀರಿ ಅಂತಂದಾಗ, ಆದರೆ ಅದು ಸಂಭವಿಸುವುದಿಲ್ಲ. ನೀ ಹಿಂಗ ಎಲ್ಲರೂ ಒಳಗೆ ಅದೇ ಚೇತನ ಅದ, ಅವ್ರೊಳಗಿರೋ ಚೇತನವನ್ನ ಪರಿಗಣಿಸಿ ನಾವು ಬ್ರಹ್ಮ ಅಂತೀವಂದ್ರ ನಾವು ಎಲ್ಲರೂ ಬ್ರಹ್ಮ ಸ್ವರೂಪರೇ ಅಂದ್ರೆ ಅದು ಸಂಭವಿಸಂಗಿಲ್ಲ. ಹಂಗಾಗಂಗಿಲ್ಲಪ್ಪ, ಹಂಗಾಗಂಗಿಲ್ಲ ಅಂತ ಗುರುಗಳು. ಏಕೆಂದರೆ ಶರೀರವನ್ನು ಬಾಧ ಮಾಡಿ ಅವರ ಶರೀರಗಳಿಗೆ ಬ್ರಹ್ಮ ರೂಪತ್ವವನ್ನು ಅಂಗೀಕರಿಸಿದ್ದಾದರೆ ಹಿಂದೆ ಹೇಳಿಕೊಂಡು ಬಂದಂತೆ ಕಲ್ಪಿತ ವಸ್ತುವನ್ನು ಬಾಧ ಮಾಡಿ ಬ್ರಹ್ಮದೊಡನೆ ಅಭೇದ ಮಾಡುವುದು ಬಾಧ ಸಮಾನ ಅಧಿಕರಣ, ಮುಖ್ಯ ಸಮಾನ ಅಧಿಕರಣ ಅಂತ ಹಿಂಗೆ ಹೇಳಿ. ಈ ರೀತಿ ಮಾಡಿದರೆ ಸರ್ವ ಶರೀರಗಳನ್ನ ಬಾಧ ಮಾಡಿದರೆ ಸರ್ವ ಶರೀರಗಳು ಬ್ರಹ್ಮರೂಪವೇ ಇರುತ್ತವೆ. ನಾಮರೂಪ ಬಾಧ ಮಾಡಿ ನೋಡ್ರಿ, ಅಲ್ಲಿ ಚೈತನ್ಯ ಇರ್ತದ, ಅದಕ್ಕೆ ಬ್ರಹ್ಮ ಅಂತೀರಂದ್ರೆ ನಮ್ದು ನಾಮರೂಪ ಬಾಧ ಮಾಡ್ರಿ, ನಮ್ಮೊಳಗಿನ ಚೇತನ ಅದ, ನಮ್ದು ಬ್ರಹ್ಮರೂಪನೇ ಅದ ಅಂತ ಇವ್ರು ವಾದ ಮಾಡ್ಲಕತ್ತಾರೆ. ಅವ್ರು ಒಂದನ್ನೇ ಹೇಳಿದ್ರೆ ಇವ್ರು ಇನ್ನೊಂದು ತಿಳ್ಕೊಳಕತ್ತಾರೆ. ಮತ್ತು ಬಾಧ ಮಾಡದೇ ಇದ್ದರೆ ಅನ್ಯ ಶರೀರಗಳಂತೆ ಹಸ್ತ ಪಾದಾದಿ ಅವಯವಗಳ ಸಹಿತ ರೂಪವುಳ್ಳ ಕ್ರಿಯವುಳ್ಳ ಶರೀರವು ನಿರವಯವ ನಿರೂಪ ಆಶ್ರಯವಾದ ಬ್ರಹ್ಮದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಒಂದು ಬಾಧ ಮಾಡಿ ನೋಡಂತ ಹೇಳಿದ್ರಿ, ನಾಮರೂಪಗಳನ್ನ ಬಿಟ್ಟು ಬರೇ ಸಚ್ಚಿದಾನಂದವನ್ನ ನೋಡ್ರಿ ಅಂತ ಹೇಳಿದ್ರಿ ರಾಮಕೃಷ್ಣನ ಮೂರ್ತಿ ಒಳಗೆ. ಅದೇನದು ಮೂರ್ತಿ ಒಳಗಿನ ನಾಮರೂಪ ಬಿಟ್ಟಿಗೆ ಸಚ್ಚಿದಾನಂದ ನೋಡ್ತೀರಿ ಅಂತಂದ್ರೆ ನಾವು ಜೀವಂತದೀವಲ್ಲ, ನಮ್ಮದನ್ನು ನಾಮರೂಪ ಬಿಟ್ಟು ನಮ್ಮೊಳಗಿರೋ ಸಚ್ಚಿದಾನಂದನ ನೋಡಿದ್ರೆ ನಾವು ಬ್ರಹ್ಮ ಸ್ವರೂಪರೇ ಅಲ್ಲ.
ಅಂತಂದಾಗ ಅವ್ರೇನ್ ಮಾಡಿದ್ರು, ಬಾಧ ಮಾಡೋದು ಬಿಡಪ್ಪ, ಬೇಡ ಬಾಧ ಮಾಡ್ಬೇಡ ಬಿಡು ಅಂತ. ಬಾಧ ಮಾಡೋದು ಬಿಡು ಅಂತೀರಿ, ಖರೆ ಬಿಡ್ತೀವಿ. ಬಾಧ ಮಾಡೋದು ಬಿಟ್ರೆ ಏನಾಗ್ಬಿಡ್ತು, ನಮಗ ಆಕಾರ ಅದಾವ, ಕೈಯ ಕಾಲ ಕಣ್ಣ ಮೂಗ ನಮಗ ಆಕಾರ ಅದಾವ. ಅವ ಬ್ರಹ್ಮ ಹೆಂಗದನ, ನಿರಾಕಾರ ಅದಾನ. ನಮಗ ರೂಪ ಅದ, ಅವನಿಗೆ ರೂಪ ಇಲ್ಲ. ಬ್ರಹ್ಮನಿಗೆ ನಾವು ಕ್ರಿಯಾಶೀಲದೀವಿ, ಬ್ರಹ್ಮ ಏನದನ ಅಕ್ರಿಯ, ನಿಷ್ಕ್ರಿಯ ಅದನ. ಅವ ನಿಷ್ಕ್ರಿಯವಾದಂತ, ರೂಪರಹಿತವಾದಂತ, ಅವಯವ ರಹಿತವಾದಂತ ಬ್ರಹ್ಮನ ಜೊತೆಗೆ ಅವಯವ ಸಹಿತವಾದಂತ, ರೂಪವುಳ್ಳಂತ, ಕ್ರಿಯೆ ಉಳ್ಳಂತ ಏನು ಜೀವರುಗಳೇನು ಅದಿವಲ್ಲ, ಅವನಿಗೆ ಹೆಂಗ್ ನಾವು ಸರಿ ಮಾಡ್ಕೊಳಕ್ ಸಾಧ್ಯ ಅದ? ಬ್ರಹ್ಮದೊಡನೆ ಜೀವರುಗಳ ಅಭೇದ ಅಸಂಭವಿಸುವುದಿಲ್ಲ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಬ್ರಹ್ಮ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಶರೀರಗಳನ್ನ ಬ್ರಹ್ಮ ಅಂತ ಹೇಳುವ ಅಭಿಪ್ರಾಯವಿಲ್ಲ. ಪುರಾಣಗಳಲ್ಲಿ ರಾಮಕೃಷ್ಣರ ದೇಹಗಳು ಅವುಗಳ ಬ್ರಹ್ಮ ರೂಪ ಎಂದು ಹೇಳಿದರೂ ಕೂಡ ಅವರ ಶರೀರಗಳು ಬ್ರಹ್ಮರೂಪ ಎಂದು ಹೇಳುವ ಅಭಿಪ್ರಾಯವಿಲ್ಲ. ಅವರ ಶರೀರ ಬ್ರಹ್ಮ ಅಂತೇನು ಹೇಳ್ಯಾರ, ಆ ಶರೀರಗಳೇ ಬ್ರಹ್ಮ ಅಂತ ಹೇಳಿದ ಅಭಿಪ್ರಾಯ ಇಲ್ಲ. ಇನ್ನೂ ತಿಳ್ಕೋಬೇಕಪ್ಪ, ಇನ್ನೂ ತಿಳ್ಕೋಬೇಕು. ಪುರಾಣದಾಗ ರಾಮಕೃಷ್ಣರ ಮೂರ್ತಿಗಳು ಬ್ರಹ್ಮರೂಪ ಅಂತ ಹೇಳ್ಯಾರ ಅಂತಂದ್ರೆ ಆ ಮೂರ್ತಿಗಳೇ ಬ್ರಹ್ಮರೂಪ ಅಂತ ಆ ರೀತಿ ಅಭಿಪ್ರಾಯದಲ್ಲಿ ಹೇಳಿಲ್ಲ. ಅದು ಇನ್ನೂ ಮತ್ತೆ ಬೇರೆ ವಿಶೇಷ ಅಭಿಪ್ರಾಯ ಆದ. ಅದಕ್ಕೆ ಜೀವರುಗಳ ಶರೀರಗಳಿಗೂ ಮತ್ತು ರಾಮಕೃಷ್ಣಾದಿಗಳ ಶರೀರಗಳಿಗೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಜೀವರುಗಳ ಶರೀರಗಳು ಏನವ, ಪುಣ್ಯ ಪಾಪಗಳ ಅಧೀನವಿರುತ್ತವೆ. ಜೀವರುಗಳು ತಮ್ಮ ತಮ್ಮ ಪೂರ್ವ ಜನ್ಮದ ಶರೀರಗಳಲ್ಲಿ ಮಾಡಿದ ಪುಣ್ಯ ಪಾಪಗಳಿಂದ ವರ್ತಮಾನದ ಶರೀರಗಳು ಉತ್ಪತ್ತಿಯಾಗಿರುತ್ತವೆ. ಆದರೆ ರಾಮಕೃಷ್ಣಾದಿಗಳದ್ದು ಏನದಪ್ಪ ಅಂದ್ರೆ, ಅವರು ಶರೀರ ಹೆಂಗ್ ಉತ್ಪತ್ತಿ ಆಗ್ತದೆ ಅಂದ್ರೆ ಅವರ ಸ್ವಂತದ ಪಾಪ ಪುಣ್ಯಗಳಿಂದ ಅಲ್ಲ. ಯಾರಿಂದ ಉತ್ಪತ್ತಿ ಆಗ್ತದ? ಪಾಪಿಗಳು ಮಾಡುವ ಪಾಪದಿಂದ, ಪುಣ್ಯವಂತರು ಮಾಡುವ ಪುಣ್ಯದಿಂದ ರಾಮಕೃಷ್ಣಾದಿಗಳ ಶರೀರ ಉತ್ಪತ್ತಿ ಆಗ್ತದೆ. ಜನಸಾಮಾನ್ಯರ ಜೀವರುಗಳ, ಸಾಮಾನ್ಯ ಜೀವಿಗಳ ಶರೀರ ಎದರಿಂದ ಉತ್ಪತ್ತಿ ಆಗ್ತದೆ? ವೈಯಕ್ತಿಕ ಪಾಪ ಪುಣ್ಯಗಳ ಫಲ, ಹೌದಲ್ರಿ? ವೈಯಕ್ತಿಕ ತಾವು ಪರ್ಸನಲ್ ಮಾಡಿದ್ದು. ಆದ್ರೆ ಅವತಾರಿ ಪುರುಷರ ಶರೀರ ಎದರಿಂದ ಉತ್ಪತ್ತಿ ಆಗ್ತದಂದ್ರೆ ಲೌಕಿಕ ಜೀವಿಗಳ, ಲೋಕದ ಜೀವಿಗಳ ಪಾಪ ಪುಣ್ಯಗಳ ಫಲದಿಂದ ಅವತಾರಿ ಪುರುಷರ ಶರೀರ ಉತ್ಪತ್ತಿ ಆಗ್ತದ. ಜೀವರುಗಳ ಶರೀರಗಳು ಭೂತಗಳ ಕಾರ್ಯವಾಗಿವೆ. ಈ ಜೀವರುಗಳ ಶರೀರ ಅನ್ನೋದು ಭೂತಗಳ ಕಾರ್ಯ ಆಗ್ಯವ. ಆದರೆ ಇಲ್ಲಿ ಏನದ, ರಾಮಕೃಷ್ಣರ ಶರೀರಗಳು ಭೂತಗಳ ಕಾರ್ಯ ಆಗಿಲ್ಲ, ಭೂತಗಳ ಕಾರ್ಯ ಅಲ್ಲದು. ಭೂತಗಳದ್ದಂತ ಹೇಳಕ್ ಬರಂಗಿಲ್ಲ. ಭೂತಗಳು ಇದ್ದು ಅಂತಂದ್ರ ಪಂಚಮಹಾಭೂತಗಳೊಳಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದ. ಆ ಭೂತಗಳಿಗೆ ಅವುಗಳಲ್ಲಿರುವ ವಿಷಯಗಳನ್ನು ಗ್ರಹಿಸುವುದಕ್ಕೆ ಇವನಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅದಾವ. ಆದ್ರ ಇವನು ಹೆಂಗದನ ರಾಮಕೃಷ್ಣ ಅಂತಂದ್ರೆ ಅವುಗಳ ಬಗ್ಗೆ ಏನೇನು ಅಪೇಕ್ಷೆ ಉಳ್ಳವನಲ್ಲ, ಬಾಲ ಬ್ರಹ್ಮಚಾರಿ. ಸ್ವತಃ ಯಾರು ನೀಲಾಂಬಿಕಾ ತಾಯಿ ಹೇಳ್ತಾಳ ಬಸವಣ್ಣವ್ರ ಬಗ್ಗೆ, ಎನ್ನ ಬಸವ ಬಾಲ ಬ್ರಹ್ಮಚಾರಿ ಅಂತ. ಮತ್ತ ಬಸವಣ್ಣವ್ರು ಹೇಳ್ತಾರ, ಸಣ್ಣ ವಯಸ್ಸಿನಾಗ 8ನೇ ವಯಸ್ಸಿನಾಗೆ ನನ್ನ ಮಗನ್ನ ತಗೊಂಡು ಹೋಗಿಬಿಟ್ಟೆಲ್ಲ ಕೂಡಲ ಸಂಗಮ ದೇವ, ನಾನು ಇದ್ದೀನಲ್ಲ, ಇನ್ನ ಬಾಳ್ಬೇಕಾದ ಬೆಳಿಬೇಕಾದ ಮಗನ್ನ ಖಾಲಿ ಮಾಡಿಬಿಟ್ಟಿ ನೀನು. ಅಲ್ಲಿ ಸಂಸಾರ ಮಾಡ್ಯಾರ, ಮಗನ್ನ ಹೊಡೆದಾರ, ಮಗ 8 ವರ್ಷಿಗೆ ಹೋಗ್ಬಿಟ್ಟದ. ಗೆಳತಿ ಹೇಳ್ತಾಳ ಬಾಲ ಬ್ರಹ್ಮಚಾರಿ ಅಂದ್ರೆ ಏನಿದ್ರ ಅರ್ಥ? ವಿಷಯ ಭೋಗದಲ್ಲಿ ಅವರು ಅಂಟುಕೊಂಡಿಲ್ಲ ಅಂತ ಅಷ್ಟೇ. ಏನೆಲ್ಲ ಮಾಡಿದ್ರು ಸಹಿತ ಅದ್ರೊಳಗೆ ಅವರು ಅಂಟುಕೊಂಡಿಲ್ಲ, ಅದ್ರೊಳಗೆ ಅಭಿಮಾನ ಬೆಳೆಸ್ಕೊಂಡಿಲ್ಲ ಅವರು.
ಅದ್ರೊಳಗೆ ಆಕರ್ಷಣೆ ಉಳಿಸ್ಕೊಂಡಿಲ್ಲ ಅವರು. ಅವ್ರದ್ದೇನೇ ಆಕರ್ಷಣೆ ಅಭಿಮಾನ ಇದ್ರೆ ಪರಮಾತ್ಮನ ಕಡೆ. ಅದಕ್ಕೆ ಜೀವರುಗಳಿಗೆ ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಅವಿದ್ಯೆಯ ಬಲದಿಂದ ಅಹಂಕಾರ ಮಮಕಾರಗಳ ಅಧ್ಯಾಸವಿರುತ್ತದೆ. ಆಚಾರ್ಯರ ಉಪದೇಶ ಹೊಂದಿ ಅಧ್ಯಾಸ ಕಳೆದುಕೊಂಡು ಬ್ರಹ್ಮಸ್ವರೂಪವಾಗಲಿಕ್ಕೆ ಸಾಧ್ಯವಿರುತ್ತದೆ. ಆದರೆ ಈ ರಾಮಕೃಷ್ಣಾದಿಗಳಿಗೆ ಏನದಪ್ಪ ಅಂತಂದ್ರೆ ಅವಿದ್ಯೆ ಇಲ್ಲ, ನಾನು ನನ್ನದು ಅನ್ನೋಂಥದ್ದು ಏನೂ ಇಲ್ಲ. ಅಲ್ಲಿ ಸಮಸ್ಯೆ, ಅಲ್ಲಿ ಅಜ್ಞಾನ ಇಲ್ಲ, ಆವರಣ ಇಲ್ಲ, ಭ್ರಾಂತಿ ಇಲ್ಲ. ಹಿಂಗಿರುವ ಕಾರಣ ಅವರೇನು ಗುರುಗಳ ಬಳಿ ಹೋಗಿ ಕುಂತು ಸಾಧನೆ ಮಾಡುವ ಅವಶ್ಯಕತೆ ಅವರಿಗಿಲ್ಲ. ಅದಕ್ಕೆ ಅವತಾರದ ಮರ್ಮ ಏನದಪ್ಪ ಅಂದ್ರೆ ಸೃಷ್ಟಿಯ ಆದಿಯಲ್ಲಿ ಪ್ರಾಣಿಗಳ ಕರ್ಮಗಳು ಪರಿಪಕ್ವವಾಗಿ ಯಾವಾಗ ಭೋಗ ಕೊಡಲು ಸಮ್ಮುಖವಾಗುತ್ತವೆಯೋ ಆವಾಗ ಆಪ್ತಕಾಮನಾದ ಈಶ್ವರನಲ್ಲಿಯೂ ಕೂಡ ಪ್ರಾಣಿಗಳ ಕರ್ಮಗಳಿಗೆ ಅನುಸಾರವಾಗಿ ನಾನು ಜಗತ್ತನ್ನು ಉತ್ಪತ್ತಿ ಮಾಡುತ್ತೇನೆ ಎಂಬ ಸಂಕಲ್ಪ ಉಂಟಾಗುತ್ತದೆ. ಆ ಸಂಕಲ್ಪದಿಂದ ಜಗತ್ತಿನ ಉತ್ಪತ್ತಿ ಆಗುತ್ತದೆ. ಈಶ್ವರ ಸತ್ಯ ಸಂಕಲ್ಪ, ಆತನ ಸಂಕಲ್ಪ ಯಾವತ್ತೂ ಮಿಥ್ಯವಾಗುವುದಿಲ್ಲ. ಜೀವರಾಶಿಗಳ ಸಂಕಲ್ಪಗಳು ಸತ್ಯವೂ ಆಗಬಹುದು, ಮಿಥ್ಯವೂ ಆಗಬಹುದು. ಇದು ಭಾರಿ ಅದ ನೋಡ್ರಿ. ನಾವು ಸಂಕಲ್ಪ ಮಾಡ್ತೀವಿ, ಏನು ಈಶ್ವರ ಒಬ್ಬನೇ ಮಾಡ್ತಾನೇನು? ಜೀವರುಗಳ ಸಂಕಲ್ಪಗಳು ನಾವು ಸಂಕಲ್ಪ ಮಾಡ್ತೀವಿ, ಅವು ಸತ್ಯನೂ ಆಗ್ಬಹುದು, ಮಿಥ್ಯನೂ ಆಗ್ಬಹುದು. ಈಶ್ವರನ್ರೆ ಎಂತ ಸಂಕಲ್ಪ ಒಂದು ಸತ್ಯ ಸಂಕಲ್ಪ. ಅವನು ಮಾಡಿದ ಒಂದು ಸಲ ಸಂಕಲ್ಪ ಮಾಡಿದನಂತಂದ್ರ ಅದು ಎಕ್ಸಿಕ್ಯೂಟ್ ಆಗೇ ಆಗ್ತದೆ. ಸತ್ಯ ಸಂಕಲ್ಪ. ಈಗ ಏನು ಮಾಡ್ತಾರಪ್ಪ ಅಂತಂದ್ರ ಎಂಪ್ಲಾಯೀಸ್ ಇರ್ತಾರೆ, ನೌಕರಿ ಮಾಡೋರು ಇರ್ತಾರೆ. ನೌಕರಿ ಮಾಡೋ ಟೈಮ್ನೊಳಗ ಬಲೆ ಕಿರಿಕಿರಿ ಮಾಡ್ತಿರ್ತಾರೆ. ಒಬ್ಬೊಬ್ರು ಆಜು ಬಾಜು ಎಡಕ ಬಾಲಿಕಿನವ್ರ ಸಂಗಟ ಕಿರಿಕಿರಿ, ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗೋದಲ್ಲದೆ ಮತ್ತೆ ಎಡಕ ಬಾಲಿಕಿನವ್ರಿಗೆ ಟೈಮ್ ಉಳಿಸ್ಕೊಂಡು ಕಿರಿಕಿರಿ ಮಾಡೋದು. ಮೇಲಾಧಿಕಾರಿಗಳ ಸಂಗಟ ಕಿರಿಕಿರಿ, ಪ್ರಿನ್ಸಿಪಾಲ್ ಸಂಗಟ ಕಿರಿಕಿರಿ, ಏನೆಲ್ಲ ಕಂಪ್ಲೇಂಟ್ಗಳು ಬೇರೆ ಅದು ಏನೇನೋ ಮಾಡ್ತಿರ್ತಾರೆ. ಫಾಲ್ತುದಂದ ಜಗ್ಗಿ ಮಾಡ್ತಿರ್ತಾರೆ. ಅವ್ರು ಯಾರು ಏನಂದ್ರು ಅವ್ರ ಕೈಯಾಗಿ ಇಟ್ಕೊಳ್ಳೋದು ತೆಗೆಯೋದು ಏನು ಇರಂಗಿಲ್ಲಲ್ಲ, ಅಂಥವ್ರ ಸಂಗಟ ಅವ್ರು ಕಿರಿಕಿರಿ ಮಾಡ್ತಾರೆ. ಅವ್ರು ಇಟ್ಕೋಬೇಕಂದ್ರೆ ಇಟ್ಕೊಳಕ್ಕಾಗಲ್ಲ, ತೆಗೆದು ಹಾಕ್ಬೇಕಂದ್ರೆ ತೆಗೆದು ಹಾಕ್ಲಕ್ಕಾಗಂಗಿಲ್ಲ, ಅವ್ರ ಕೈಯಾಗಿ ಏನೂ ಇರಂಗಿಲ್ಲ. ಅಂಥವ್ರ ಸಂಗಟ ಇವ್ರು ಕಿರಿಕಿರಿ ಮಾಡ್ತಾರೆ. ಯಾವಾಗ ಸಂಸ್ಥೆಯ ಅಧ್ಯಕ್ಷನ ತನಕ ಕಂಪ್ಲೇಂಟ್ ಆದ್ಮೇಲೆ ಅವನಿಗೆ ಕರೆಸ್ತಾರೆ, ಬಾ ಇಲ್ಲಿ ನೀನು ಯಾಕೆ ಸೀದಾ ನೌಕರಿ ಮಾಡಲಾಗಿದಿ, ಮತ್ತೆ ಇನ್ನೊಂದ್ ಸಾರಿ ಗದ್ದಲ ಮಾಡಿದಿ ಅಂದ್ರೆ ನಿನಗೆ ಇಟ್ಕೋಬೇಕೋ ಬಿಡ್ಬೇಕೋ ಅಂತೇಳಿ ನಾವು ವಿಚಾರ ಮಾಡಬೇಕಾಗ್ತದ ಅಂತಾರ ಅವ್ರು. ಹಂಗಂದ್ ಹೊತ್ತಾಗಿ ಅವನ್ ನೆಟ್ಟಗಾಗಿಬಿಡ್ತಾನ. ಅಧ್ಯಕ್ಷಂದು ಸತ್ಯ ಸಂಕಲ್ಪ ತೆಗೆದಾಕ್ಬೇಕಂದ್ರೆ ಒಂದ್ ಸೆಕೆಂಡ್ ತೆಗೆದಾಕ್ಬಿಡ್ತಾನ. ಮುಂದೆ ಏನಕ್ಕಾಗಲ್ಲ. ಆಮೇಲೆ 2 ಸಾಲು ಯು ಆರ್ ಹಿಯರ್ ಬೈ ಟರ್ಮಿನೇಟೆಡ್ ಫ್ರಾಮ್ ಯುವರ್ ಸರ್ವಿಸ್, ಯುವರ್ ಸರ್ವಿಸ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಸೊಸೈಟಿ ಅಂತೇಳಿ ಬರೆದ ಒಂದು ಲೆಟರ್ ಬರೆದು ಕೊಟ್ಟನ ಮನೆಗೆ ಹೋಗ್ಬಿಡ್ತಾರೆ. ಅದ್ರದ್ದೊಂದು ಕಾಪಿ ಎಲ್ಲ ಅಲ್ಲಿ ಪಗಾರ ಬಿಲ್ ಮಾಡೋರಿಗೆ ಅವರಿಗೆ ಕೊಟ್ಟು ಬಿಡ್ತಾರೆ. ಆಯ್ತು, ಎಲ್ಲ ಒಂದು ಬಂದ. ಸತ್ಯ ಸಂಕಲ್ಪ ಸುಪ್ರೀಂ. ಈಶ್ವರನ ಸಂಕಲ್ಪ ಸತ್ಯ ಸಂಕಲ್ಪ. ಜೀವರುಗಳ ಸಂಕಲ್ಪ ಸತ್ಯನೂ ಆಗ್ಬೋದು, ಮಿಥ್ಯನೂ ಆಗ್ಬೋದು. ಏನ್ಯಾಕಾಗಲ್ಲ, ನಾವು ಸಂಕಲ್ಪನೆ ಮಾಡ್ಲಾರ್ದಂಗಿರ್ಬೇಕು. ತಾನೇ ಎಲ್ಲ ಆತಿರ್ತಾವ, ಏನೇನಾಗಬೇಕು ಆತಿರ್ತಾವ. ಸುಳ್ಳು ಆತಿತ್ತಂದ್ರೆ ನಾವ್ಯಾಕೆ ಸಂಕಲ್ಪ ಮಾಡಿ ಸುಳ್ಳು ಮಾಡ್ಕೋಬೇಕು? ಅದಕ್ಕೆ ಜೀವರುಗಳ ಸಂಕಲ್ಪಗಳು ಸತ್ಯವೂ ಆಗಬಹುದು, ಮಿಥ್ಯವೂ ಆಗಬಹುದು. ಈಶ್ವರನ ಸಂಕಲ್ಪ ಏನದ, ನಾನು ಬಹುರೂಪನಾಗಬೇಕು ಅಂತೇಳಿ, ಸೃಷ್ಟಿಯ ರಚನೆ ಮಾಡಬೇಕು ಅಂತೇಳಿ ಅವನೇನು ಸಂಕಲ್ಪ ಮಾಡ್ದ, ಅದು ಸತ್ಯ ಸಂಕಲ್ಪ. ಈ ರೀತಿಯ ಸಂಕಲ್ಪಕ್ಕೆ ಕಾರಣ ಏನು ಅಂತಂದ್ರೆ, ಯಾಕಿಂತ ಸಂಕಲ್ಪ ಮಾಡ್ದ? ಹಿಂದಿನ ಸೃಷ್ಟಿಯಲ್ಲಿರುವ ಜೀವರುಗಳು
ಪ್ರಳಯವಾದಾಗ ಅವರ ಕರ್ಮಗಳೆಲ್ಲ ಮಾಯೆಯಲ್ಲಿ ಲೀನವಾಗಿರುತ್ತವೆ. ಹಿಂದಿನ ಸೃಷ್ಟಿಯ ಜೀವರುಗಳ ಕರ್ಮಗಳು ಅವು ಫಲವನ್ನು ಕೊಡಲು ಯಾವಾಗ ಸಮ್ಮುಖವಾಗುತ್ತವೆಯೋ ಆವಾಗ ಸೃಷ್ಟಿಯ ಉತ್ಪತ್ತಿಯಾಗುತ್ತದೆ. ಅವ ಯಾಕೆ ಸಂಕಲ್ಪ ಮಾಡ್ತಾನಂದ್ರ ಆ ಕರ್ಮಗಳು ಫಲ ಕೊಡ್ಲಕ್ಕ ಸಿದ್ಧಾಗಿರ್ತವೆ. ಅದಕ್ಕೆ ಇವನ ಬಳಿ ಸಂಕಲ್ಪ ಉಂಟಾಗ್ತದೆ. ಅದು ಹೇಗೆಂದರೆ ಜೀವರುಗಳು ಗಾಢವಾದ ನಿದ್ರೆಯಲ್ಲಿದ್ದಾಗ ಗಂಡ ಹೆಂಡತಿ ಮಕ್ಕಳು ಹೊಲ ಮನಿ ಎಲ್ಲ ನಿವೃತ್ತಿಯಾಗಿರುವಂತೆ ಪ್ರಳಯವಾದಾಗ ಇಡೀ ಪ್ರಪಂಚವು ನಿವೃತ್ತಿಯಾಗಿರುತ್ತದೆ. ಮಕ್ಕೊಂಡಾಗ ಹೆಂಗ ಇಡೀ ಜಗತ್ತು ನಿವೃತ್ತಿಯಾಗಿ ತಣ್ಣಗೆ ಮಕ್ಕೊಂಡಿರ್ತಾನ, ಹಾಗೆ ಇದು ಪ್ರಳಯ ಆದಾಗ ಸಹಿತ ಜಗತ್ ಪ್ರಳಯ ಆದಾಗ ಎಲ್ಲ ನಿವೃತ್ತಿ ರೂಪದಾಗಿರ್ತದೆ. ಜೀವರುಗಳ ಗಾಢ ನಿದ್ರೆ ನಿತ್ಯ ಪ್ರಳಯ. ಇದಕ್ಕೆ ಕಾರಣ ಜೀವರುಗಳಿಗೆ ಜಾಗೃತದ ಭೋಗವನ್ನ ಕೊಡತಕ್ಕಂಥ ಕರ್ಮಗಳು ತಟಸ್ಥವಾಗಿ ನಿದ್ರೆಯ ಪ್ರಾಪ್ತವಾಗುತ್ತದೆ. ಕರ್ಮಗಳು ಅಂತರ್ಮುಖವಾಗುತ್ತವೆ, ಆಗ ನಿದ್ರೆ ಉಂಟಾಗುತ್ತದೆ. ಇದೆಲ್ಲ ಹೊಸ ಚಾಪ್ಟರ್ ಮತ್ತು ಮುಂದೆ ಹೇಳಂ. ನಿನ್ನೆ ಹೇಳಿದ್ದು ಇವತ್ತ ರಿಪೀಟ್ ಮಾಡಿ ಗಟ್ಟಿಮುಟ್ಟಿ ಮಾಡಿದ್ರು. ನಾಳೆ ಇದರ ಮುಂದಿನ ಭಾಗ ಹೇಳಂ. ಈಗ ಇವೆಲ್ಲ ಹೇಳಿದ್ರೆ ತಲೆಗೆ ಹೋಗಂಗಿಲ್ಲ. ನಿನ್ನೆ ಹೇಳಿದ್ದೆಲ್ಲ ಗಟ್ಟಿ ಆಯ್ತಲ್ರಿ, ಮನನ ಆಯ್ತಿಲ್ಲ. ಮತ್ತೀಗ ಇದ್ರ ಮುಂದಿನ ಭಾಗ ಹೇಳ್ದೇವ ಅಂದ್ರೆ ಅದ್ರ ತಲೆಗೆ ಹೋಗಲ್ಲ, ತಲೆಗೆ ನಿಂದ್ರಂಗಿಲ್ಲ. ಅದು ನಾಳೆ ಮಾಡೋಣ. ಎಷ್ಟೈತಿ ಟೈಮು? 6:30. ಒಂದು ಹಾಡ ಹಾಡ್ಬೇಕು ನೋಡ್ರಿ, ಚಂದ ಹಾಡ್ಬೇಕು. ಏನು ಯಾರು ಹಾಡ್ತೀರಿ ಕಲೀರಿ. ನಾ ಹಾಡ್ಲ ಬೇಡ, ಮತ್ ಬಂದ್ ಮಾಡ್ಕೊಂಡು ಹೋಗ್ಬೇಡ್ರಿ. ಎಲ್ಲರೂ ಲಿಂಕ್ ಬಂದ್ ಮಾಡಿ ಏನ್ ಕಟ್ಟಿ ಹಾಡ್ದಂಗೆ ಹಾಡ್ಲಕತ್ತಾನ, ದನಿ ಇಲ್ಲ ಮಣ್ಣಿಲ್ಲ ಅಂತ ಹೇಳಿ. ಎಲ್ಲ ಲಿಂಕ್ ನಾವು ಹಾಡ್ಲಕತ್ತೇವ ಅಂತಂದ್ರ ಎಲ್ಲ ಬಂದ್ ಮಾಡ್ಕೊಂಡು ಹೋಗ್ತಾರ. ಭಾರಿ ಅಂಜಿಕೆ ಅದ ನಾವು. ಭಾರಿ ಆತುರವಾಗಿ ಕೇಳು ಮಾದೇವ ಮನುಷ್ಯರ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ ಬಾಳ. ಶಿವ 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 ಶಿವನೇ ಹರ 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 ಹರನೇ. ಶಿವ 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 ಶಿವನೇ ಹರ 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 ಹರನೇ. ಕೇಳು ಮಾದೇವ ಮನುಷ್ಯರ ಜೀವ ನೀ ನುಡಿಸಿ ಆಡಾಟ ಢಮರು ಆಗ್ಯಾವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ. ನೀನು ನಗಬೋದ ನಾನಾಗಿ ಅಳಬೋದ. ಹೇ ಶಿವ ಜೀವರ ಕಾಡುತ್ತೀ ಯಾಕೋ ಶಿವ ಕನಸು ಒಡೆದಾವೋ. ಆ ಶಿವ 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 ಶಿವನೇ
ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನುಷ್ಯರ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೂವು ಮುಳ್ಳು ಒಂದೇ ಗಿಡಕ್ಕ ಹೆಂಗಾರ ಜೋಡಿಸಿಟ್ಟಿ ಬೇದ ನಮಗಿಲ್ಲೋ ನಿನ್ನಾಟ ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ ಚಾಲಕ ಪಾಲಕ ನಾಮವೂ ನಿನಗ್ಯಾತಕ ನೀನು ನಮಗ್ಯಾಕೋ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಧನ್ಯವಾದಗಳು. ಎಲ್ಲ ಕಲೆಗಳು ನಾವು ನಿಮ್ಮಲ್ಲಿ ರಾಜ್ಕುಮಾರ್ ಬಹಳ ಅರ್ಥಗರ್ಭಿತ ಬಹಳ ಚಲೋ ಈ ಹಾಡು ಹಾಕಿದ್ರೆ ನಾ ಕೇಳಂಗೆ ಈಗ ಹಾಕ್ತೀನಿ, ಈಗ ಗ್ರೂಪಿಗೆ ಹಾಕ್ತೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಅದೇ ನಾನು ನೀನು ನಗಬೋದ, ನೀನ್ ಹೆಂಗ್ ನಗಿತಿ ನನ್ನ ಕರ್ಮ ನೋಡಿ ನೀ ನಗಿತೀವಿ, ನಾನು ಅಳ್ತೀನಿ ಅಂತಂದ್ರ ನೀನ್ ಅಳಿಸಿದ್ರೆ ನಾ ಅಳ್ತೀನಿ ಅಂತ. ನಾನು ನೀನು ಇಬ್ರು ಒಬ್ರಿಗೊಬ್ರು ಡಿಪೆಂಡ್ ಅದೀವಿ. ಕೇಳು ಮಾದೇವ ಮನುಷ್ಯರ ಜೀವ ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ಅವನ ಕೈಯಾಗ ಡಮರುಗ ಇದ್ದಂಗ ನಾವೆಲ್ಲ ಅವ ಹೆಂಗ್ ಬೇಕಂಗ ಆಡುತ್ತಾನೆ ಡಮ 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 ಡಮ. ಯಾಕೋ ಶಿವಲಿಂಗ ನೀ ನಡೆಸುತ್ತಿ ಹಿಂಗ್ಯಾಕೆ ನಡೆಸ್ತಿ ಜಗತ್ತ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ, ನಿನ್ನ ಕೈಯಾಗೆ ಎಲ್ಲ ಅದ, ನೀನ್ ಹೆಂಗ್ ಬೇಕಂಗ ನಡೆಸ್ತಲ್ಲ, ಚಲೋ ಚಲೋ ನಡೆಸಂತ. ಎಡವೀಸಿ ತಾಳ ನಡೆಯಾಗ ಒಮ್ಮಿದೊಮ್ಮಿಗೆ ನುಗ್ಗಿಸಿ ಏನೋ ಗದ್ದಲ ಮಾಡಿ ಇಟ್ಬಿಡ್ತಿದ್ದಿ. ಎಡವೀಸಿ ತಾಳ ಉರುಳಿಸಿ ತಾಳ ಕೆಡವೆ ಬಿಡ್ತಿದ್ವಿ ಒಂದೊಂದ್ ಸಾರಿ. ನಡೆಸಿದಿ ನಮ್ಮ ಬಾಳ ನುಗ್ಗಿಸಿ ಕೆಡಾಕಿ ಹೆಂಗೆಂಗೋ ಮಾಡಿ ನಮ್ಮ ಜೀವನ ನಡೀತಿದಲ್ಲಪ್ಪ, ಏನು ಜೀವ ಇದು ಅಂತೇಳಿ ನಾನು ನಿನಗ ಹೂವ ಹಣ್ಣು ತಂದ್ರ ನೀನೇನು ತಂದಿ, ನನಗೆ ಕಣ್ಣೀರು ತಂದಿ. ನನಗೆ ಅಳಂಗ ಮಾಡಿ ಇಟ್ಟಿನಿ. ನಾನು ನಿನಗೆ ಪೂಜೆ ಮಾಡ್ಬೇಕಂತ ಬಂದ್ರ ನಿನ್ ಮುಂದೆ ಪೂಜೆ ಮಾಡೋ ಕೈ ಜೋಡಿಸ್ಕೊಂಡು ನಿಂತಾಗ ನಾನು ದುಃಖ ಎಲ್ಲ ನೆನಪಾಗಿ ಅಳು ಬಂದು ಕಣ್ಣೀರು ಬರ್ಲಕತ್ತವ. ಶಿವ ಏನಿದು, ನಾನು ಅಳಲಿಲ್ಲ, ನಾನು ಅಳ್ಳಕತ್ತಿಲ್ಲ, ನಾನು ಶುದ್ಧ ಬ್ರಹ್ಮ ಸ್ವರೂಪ ಅದೀನಿ, ನಾನೇನು ಅಳಂಗಿಲ್ಲ. ಅದು ತಾನೇ ಬರ್ತದ, ಆಭಾಸ ಅಳತಾನಲ್ಲಿ ತಾನೇ ಬರ್ತದ. ನೀನು ನಗಬಹುದಾ? ನೀನು ನಗಬೇಕಾದ್ರ ನನ್ನನ್ನು ನೋಡಿ ನಗ್ಲಕತ್ತಿದಿ, ಮತ್ತ ನಾನಾಗಿ ಅಳಬಹುದ?
ನಾನಾಗಿ ಹೆಂಗ್ ಅಳ್ಳಕ್ ಸಾಧ್ಯ ಅದ? ನೀನ್ ಅಳಿಸಿದ್ರೆ ಮಾತ್ರ ಅಳ್ಳಕ್ ಸಾಧ್ಯ ಅದ. ನನಗೆ ಅಳಿಸೋದು ನಗಿಸೋದು ನಿನ್ನ ಕೈಯಾಗ ಅದ. ಹೇ ಶಿವ, ಜೀವರ ಕಾಡುತ್ತಿ ಯಾಕೋ ಶಿವ, ಎಂತ ಪರಿ ಕಾಡ್ತಿಲ್ವೋ ಮಾರಾಯ. ನೀ ಕಾಡೋದ್ರಾಗ ಏನಾಗ್ಯದ? ನನ್ನ ಜೀವನದಾಗ ಕೆಲವೊಂದು ಗುರಿಗಳು ಇಟ್ಕೊಂಡಿದ್ದೆ, ಅವೆಲ್ಲ ಕನಸು ಒಡೆದು ನುಚ್ಚು ನೂರಾಗಿ ಹೋಗ್ಬಿಟ್ಟವ. ಕನಸು ಒಡೆದವ, ಕೈ ಬಿಟ್ಬಿಟ್ಟಿನಿ. ನನ್ನ ಕನಸುಗಳೆಲ್ಲ ಆಚೆನೆ ಬಿಟ್ಬಿಟ್ಟೇನೆ. ಅವನು ಏನೇ ಕಾಲಕ್ಕೆ ಹೋಗ ಕಡೆ ಹೂವು ಮುಳ್ಳು ಒಂದೇ ಗಿಡಕ್ಕ ಹೆಂಗಾರ ಜೋಡಿಸಿಟ್ಟಿ. ಅದ ಹೆಂಗ ಜೋಡಿಸಿಟ್ಟಿದಪ್ಪ? ಒಬ್ರಿಗೊಬ್ರು ಬೇಕಾಗ್ಲಾರ್ದವ್ರಿಗೆ ಜೋಡಿ ಮಾಡಿ ತಾಳಿ ಕಟ್ಟಿ ಸಂಸಾರ ಮಾಡಿ ತಂದೆ ಮಕ್ಕಳತ್ ಮಾಡಿದಿ. ಅವು ಹೊಂದಿಕೆ ಇಲ್ಲ, ಅಣ್ಣ ತಮ್ಮ ಹೊಂದಿಕೆ ಇಲ್ಲ, ಗಂಡ ಹೆಂಡತಿ ಹೊಂದಿಕೆ ಇಲ್ಲ. ಅವಕ್ಕೆ ಹ್ಯಾಂಗಾರೆ ಜೋಡಿಸಿಟ್ಟಿದ್ವು ಮರ? ನೀ ಜೋಡಿಸಿ ಹೆಂಗ್ ನಡೆಸ್ತಿದ್ದೆ? ಆದರೂ ಭೇದ ನಮಗೆಲ್ಲ ಹೊಂದ್ಕೊಂಡು ಹೋಲಕತ್ತೀವಲ್ಲಪ್ಪ ಎಲ್ಲರ ಸಂಗಟ. ಎಲ್ಲ ಕೆಟ್ಟವರು ಸುಡುಗಾಡು ಎಂಥವ್ರಿದ್ರು ಸಹಿತ ಜಕ್ಕೊಂಡು ಹೊಂಟಿವಲ್ಲ ನಮ್ಮ ಜೀವನ. ಭೇದ ನಮಗಿಲ್ಲ. ನೀನ್ ನಾಟ ಸರಿ ಇಲ್ಲ, ನೀನ್ ನಾಟ ಚಲೋ ಇಲ್ಲ, ಕರೆಕ್ಟ್ ಇಲ್ಲ. ನಿಂತು ಅವನಿಗೆ ದೋಷ ಕೊಡ್ಲಕತ್ತಾರ. ನೀನು ವಿಷ ಕುಡಿದಿ, ನೀನು ವಿಷ ಕುಡಿದಿದೆ ಅಂತೇಳಕ್ಕೆ ನಮಗೆಲ್ಲ ಸಂಸಾರ ದುಃಖನ ವಿಷ ಕುಡಿಸ್ಲಕತ್ತಿದ್ವಿ. ನಾವು ಕುಡಿಬೇಕಾ ಏನಿದೆಲ್ಲ? ಚಾಲಕ ಪಾಲಕ ಅಂತೇಳಿ ನಿನಗೆಲ್ಲ ನೀನು ನಮ್ಮ ಪಾಲನೆ ಮಾಡ್ತಿದೀಯ ಅಂತೇಳಿ ನಿನಗ ಈ ಜಗತ್ತು ನಡೆಸ್ತಿದೀಯ ಅಂತ ಇವೆಲ್ಲ ನಾಮ ನಿನಗೆ ಎದಕ್ ಬೇಕು? ನೀ ಏನ್ ಚಂದ ನಡೆಸ್ಲಕತ್ತಿದಂತ ನಿನಗೆ ಹೆಸರುಗಳು ಬೇಕು ನಿನಗ? ಅದಕ್ಕೆ ನೀನು ಎದಕ್ ಬೇಕು ನಡೆಯ ಕಡೆ ಅಂತ ಹೇಳಕ್ಕೆ ಅವನಿಗೆ ರಿಜೆಕ್ಟ್ ಮಾಡಿ ಅವನ ಮೇಲೆ ಸಿಟ್ಟಿಗೆ ಬಂದು ಮತ್ತ ಶಿವ 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 ಶಿವನೇ ಮತ್ತ ಅವನಿಗೆ ನೆನ್ಸೋದು. ಅವನ ಮೇಲೆ ಸಿಟ್ಟಿಗೆ ಬಂದು ಹುಸಿ ಮುನಿಸು, ಭಕ್ತನ ಹುಸಿ ಮುನಿಸು ತೋರಿಸ್ಲಕತ್ತಾನಿಲ್ಲ. ತನ್ನ ಹುಸಿ ಮುನಿಸು ತೋರಿಸಿ ಅವನಿಗೆ ಬಿಟ್ಟು ಏನೂ ನಡೆಯಂಗಿಲ್ಲ ಅಂತ ಗೊತ್ತಿದ್ರು ಸಹಿತ ಅವನ ಮೇಲೆ ಸಿಟ್ಟು ಮಾಡ್ಕೊಳಕತ್ತಾನ ಭಕ್ತ. ಚಂದದಲ್ರಿ ಅರ್ಥ? ಅರ್ಥಗರ್ಭಿತ ಆದಲ್ರಿ? ಹಾಡ 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 ಅರ್ಥ ಇದು ಬಾಳ ಬಾಳ ನಮ್ಮ ನಿಜ ಜೀವನಕ್ಕೆ ಹೊಂದಾಣಿಕೆ ಆಗ್ತದೆ. ಭಾರಿ ನ್ಯಾಚುರಲ್ ಅದು. ಬೀದರ್ ಕಡೆ ಹುಡುಗಿ ಹಾಡ್ಯದ ಭಾರಿ ಹಾಡ್ಯಾಳ. ಸರಿಗಮಪ್ಪ ಇದ್ರಾಗ ಹಾಡ್ಯಾರ ಸಿಕ್ಕಿತು. ಅದು ಎಲ್ಲಿ ವಾಕಿಂಗ್ ಹೋಗಾಗ ಬರಾಗ ಯಾಕೋ ಶಿವಲಿಂಗ ನೀ ನಡೆಸುತ್ತಿ ಹಿಂಗ ಅಂತೇಳಿ ತಂತಾನೆ ಬರ್ಲಕತ್ತದ ಒಳಗಲಿಂತ. ಇವತ್ತು ಹಾಡೇನೆ ಹಾಡ್ಬಿಡಮ್ ನಡಿ ಹಾಡ್ಬಿಟ್ಟೆವು. ಎಲ್ಲರೂ ಹಾಡಿ ಪ್ರಯತ್ನ ಮಾಡ್ಬೇಕ್ರಿ. ಎಲ್ಲರೂ ಹಾಡ್ಬೇಕು, ಎಲ್ಲರೂ ಹಾಡ್ಬೇಕು. ಒಳಗ್ಲಿಂದ ಬರ್ಬೇಕಿದು, ಅಂತರಾಳದಿಂದ ಬರ ಹಾಡ ಇದು. ಇದ್ರ ಕಲೆ ಅಲ್ಲ ಇದು, ಆರ್ಟ್ ಅಲ್ಲ ಇದು. ಪ್ರತಿಯೊಬ್ಬರ ಅಂತರಾಳದಿಂದ ಹೊರಗೆ ಬರಂತ ಹಾಡ ಇದು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಆಯ್ತು, ಮುಂದೇನ್ ಮಾಡ್ತೀರಿ ಮಾಡ್ರಪ್ಪ ನಿಮ್ಮ ಚರ್ಚಾಕೂಟಗಳು. ಸದ್ಗುರುಗಳಾದ ಶ್ರೀ ಜ್ಞಾನೇಶ್ವರ ಮಹಾಸ್ವಾಮಿಗಳು, ರಾಮಕೃಷ್ಣಾದಿಗಳು, ಗುರುಗಳು ಹೆಂಗವು ಬಂದು ಮತ್ತು ನಮ್ಮ ಜೀವನ ತಿಳಿದುಗಳು ಹೆಂಗ ಬಂದು ಮತ್ತೊಂದು ನಮಗೆ ಯೂಸರ್ ಮಾಡಿ ಮಂದಕ್ಕೆ ಮಾಡಿಕೊಂಡು ಅವ್ರಿಗೆ ಹೇಳ್ತೀವಿ.